ಹಲೋ ನಮಸ್ತೆ. ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ಪ್ರೀತಿಯ ಕೌಟಿಲ್ಯ ಮಕ್ಕಳಿಗೂ ಕೂಡ ನಮಸ್ಕಾರ. ಕೌಟಿಲ್ಯ ಗಣಿತ ಅಕಾಡೆಮಿಯಿಂದ ಕೌಟಿಲ್ಯ ಸರ್ವ ಶಿಕ್ಷಣ ಅಭಿಯಾನದಡಿ ನಾವು ತೆಗೆದುಕೊಂಡಂಥ ಈ ಅಭಿಯಾನವೇನಿದೆಯಲ್ಲ, ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಮಕ್ಕಳು, ಹೈಸ್ಕೂಲ್ ಮಕ್ಕಳಾಗಲಿ, 7th 8th 9th 10th ಸ್ಟ್ಯಾಂಡರ್ಡ್ ಎಲ್ಲ ಮಕ್ಕಳು ಕೂಡ ಕೈ ಜೋಡಿಸಿ ಈ ವಿಡಿಯೋಸನ್ನು ಅತಿ ಹೆಚ್ಚು ಶೇರ್ ಮಾಡಿ. ಇವತ್ತು ನಾವು ನಮ್ಮ ಅಭಿಯಾನದಡಿ ಎಕ್ಸ್ಪ್ಲೋರಿಂಗ್ ಫೋರ್ಸಸ್ 7th ಸ್ಟ್ಯಾಂಡರ್ಡ್ ಕ್ಲಾಸನ್ನು ತಗೋತಿದ್ವಿ. ನಾವು ಈ ಅಭಿಯಾನದಡಿ ಏನು ಮಾಡಿದ್ವಿ, ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಅತ್ಯಂತ ಎಲ್ಲ ಮಕ್ಕಳಿಗೂ ಕೂಡ ಫ್ರೀಯಾಗಿ ಉಚಿತವಾಗಿ ದೊರೆಯಲಿ ಅನ್ನುವ ಒಂದು ಅಭಿಯಾನವನ್ನು ಶುರು ಮಾಡಿದ್ದೇವೆ. ಈ ವಿಡಿಯೋಸನ್ನು ಅತಿ ಹೆಚ್ಚು ಮಕ್ಕಳಿಗೆ ಶೇರ್ ಮಾಡಿ. ನಿಮ್ಮ ಮಕ್ಕಳಿಗೆ, ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲಿ ಇರಲಿ ಕರ್ನಾಟಕದಾದ್ಯಂತ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿಯೂ ಕೂಡ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಚೆನ್ನಾಗಿ. ಎಲ್ಲ ಮಕ್ಕಳಿಗೂ ಕೂಡ ವಿಜ್ಞಾನ ಇರ್ಬೋದು, ಗಣಿತ ಇರಬಹುದು, ಮತ್ತು ಸಮಾಜ ವಿಜ್ಞಾನ ಇರ್ಬೋದು, ಮತ್ತು ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ಆಗಿರಬಹುದು, ಇವೆಲ್ಲವನ್ನು ನಾವು ಕವರ್ ಮಾಡ್ತೀವಿ. 7th ಸ್ಟ್ಯಾಂಡರ್ಡ್ಲಿಂದ ಹಿಡಿದು ಅಪ್ ಟು 10th ಸ್ಟ್ಯಾಂಡರ್ಡ್ ಇರತಕ್ಕಂಥ ಮಕ್ಕಳು, ಸ್ಟೇಟ್ ಆಗಿರಲಿ, CBSE ಆಗಿರಲಿ ಮತ್ತು ICSE ಆಗಿರಲಿ, ಎಲ್ಲ ಥರದ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗ್ತದೆ. ಇದನ್ನು ಚೆನ್ನಾಗಿ ಅತಿ ಹೆಚ್ಚು ಬಳಸ್ಕೊಳ್ಳಿ, ಅತಿ ಹೆಚ್ಚು ಶೇರ್ ಮಾಡಿ ಅಂತ ನಾನು ತಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತೇನೆ. ಹಾಗಾದರೆ ಚಾಪ್ಟರ್ನ ವಿದೌಟ್ ಡಿಲೇ ಶುರು ಮಾಡೋಣ. ಚಾಪ್ಟರ್ ಹೆಸರೇನೆಂದರೆ ಎಕ್ಸ್ಪ್ಲೋರಿಂಗ್ ಫೋರ್ಸಸ್, ಬಲಗಳು ಎಂದರೇನು. ಹಾಗಾದರೆ ಅದರ ಅನ್ವೇಷಣೆಯನ್ನು ಮಾಡೋಣ. ಇಲ್ಲಿ ಫೋರ್ಸ್ ಎಂದರೇನು, ಅದರ ಎಫೆಕ್ಟ್ಸ್ ಏನಿದೆ, ಫೋರ್ಸದ ಎಫೆಕ್ಟ್ಸ್ ಏನಿದೆ, ಅದರ ಪರಿಣಾಮಗಳೇನಾಗಿದೆ ಒಂದು ಬಲದ್ದು, ಮತ್ತು ವಿವಿಧಗಳ ಫೋರ್ಸಸ್ ಯಾವ್ಯಾವುಗಳಿದೆ ಆ ಫೋರ್ಸ್ಗಳನ್ನು ನೋಡೋಣ. ಅದಲ್ಲದೆ ಮತ್ತು ಡೈಲಿ ಲೈಫ್ ಅದು ರಿಯಲ್ ಲೈಫ್ ಎಕ್ಸಾಂಪಲ್ಸ್ಗಳನ್ನು ಕೂಡ ಕೊಡ್ತೀನಿ. ಯಾವ SI ಮಾನವಿದೆ, ಹಾಗಾದರೆ SI ಯೂನಿಟ್ ಆಫ್ ದಿ ಫೋರ್ಸ್ ಅದನ್ನು ಕೂಡ ನೋಡೋಣ. ಸಾಕಷ್ಟು ಎಕ್ಸಾಮ್ಸ್ಗೆ ಕೇಳಿದಂಥ ಪ್ರಮುಖವಾದ ಪ್ರಶ್ನೆಗಳನ್ನು ಕೂಡ ನಾನು ಇಲ್ಲಿ ಕವರ್ ಮಾಡ್ತೀನಿ. ತಪ್ಪದೆ ಎಂಡಿನವರೆಗೂ ಕೂಡ ವಿಡಿಯೋಸನ್ನು ನೋಡಿ ಹೇಳ್ತಾ, ಹಾಗಾದರೆ ಬನ್ನಿ ಪ್ರಮುಖವಾದ ಚಾಪ್ಟರ್ಗೆ, ಪ್ರಮುಖವಾದ ಕಾನ್ಸೆಪ್ಟಿಗೆ ಬರೋಣ. ಫೋರ್ಸ್ ಎಂದರೇನು, ಪ್ರಮುಖವಾದ ಕಾನ್ಸೆಪ್ಟಿಗೆ ಬರೋಣ. ಎಲ್ಲಿ ಕೊಟ್ಟಿದ್ದಾರೆ, ಫೋರ್ಸ್ ಎಂದರೇನು. ಫೋರ್ಸ್ ಅಂದರೆ ಅ ಪುಷ್ ಆರ್ ಪುಲ್ ಆಕ್ಟಿಂಗ್ ಆನ್ ಆನ್ ಅಬ್ಜೆಕ್ಟ್ ದಟ್ ಕ್ಯಾನ್ ಚೇಂಜ್ ಇಟ್ಸ್ ಅ ಸ್ಟೇಟ್ ಆಫ್ ರೆಸ್ಟ್, ಅ ಮೋಷನ್ ಆರ್ ಡೈರೆಕ್ಷನ್ ಆರ್ ಅ ಸೇವ್. ಏನು ಹೇಳ್ತಿದ್ರಿ, ಯಾವುದೇ ಒಂದು ಬಲವನ್ನು ಒಂದು ವಸ್ತು ತಾನಾಗಿಯೇ ಮೂವ್ ಆಗೋದಿಲ್ಲ, ತಾನಾಗಿ ಚಲಿಸುವುದಿಲ್ಲ. ನಾವೇನು ಮಾಡಬೇಕು, ಸಮ್ ಅಮೌಂಟ್ ಆಫ್ ಫೋರ್ಸನ್ನು ಹಾಕಬೇಕಾಗ್ತದೆ, ಬಲವನ್ನು ಹಾಕಬೇಕು. ಅಂದಾಗ ಮಾತ್ರ ಆ ಅಬ್ಜೆಕ್ಟು ರೆಸ್ಟ್ ಪೊಸಿಷನ್ ಇದ್ದಿದ್ದನ್ನು ಏನು ಮಾಡೋದು, ಚಲಿಸಲಿಕ್ಕೆ ಶುರು ಆಗ್ಬೋದು, ಅಥವಾ ಚಲಿಸುವ ವಸ್ತು ಏನಾಗ್ಬೋದು, ಸ್ಟಾಪು ಕೂಡ ಆಗ್ಬೋದು. ಹಾಗಾದರೆ ಇಲ್ಲ ಅಂದರೆ ಆ ವಸ್ತು ಏನು ಮಾಡ್ಬೋದು, ತನ್ನ ದಿಕ್ಕನ್ನು ಕೂಡ ಬದಲಾಯಿಸಬಹುದು, ಡೈರೆಕ್ಷನ್. ಇಲ್ಲ ಅಂದರೆ ಆ ವಸ್ತು ತನ್ನ ಶೇಪನ್ನು ಕೂಡ ಕಳೆದುಕೊಳ್ಳಬಹುದು ಅಥವಾ ಗಳಿಸಿಕೊಳ್ಳಬಹುದು. ಆದರೆ ಪುಷ್ ಆರ್ ಪುಲ್ ಅಪ್ ಅನ್ ಅಬ್ಜೆಕ್ಟ್ ಈಸ್ ಕಾಲ್ಡ್ ಫೋರ್ಸ್ ಅಂತ. ಇಷ್ಟು ಸಿಂಪಲ್ ಆಗಿ ಬರೆದ್ರು ಕೂಡ ನೀವು ಫುಲ್ ಮಾರ್ಕ್ಸನ್ನು ಪಡಿತೀರಿ. ಫೋರ್ಸದ ಡೆಫಿನಿಷನ್ ಕರೆಕ್ಟಾಗಿ ಬರೀರಿ ಎಕ್ಸಾಮ್ಸ್ ಒಳಗೆ. ನಿಮ್ಮದೇ ಆದಂಥ ಓನ್ ಡೆಫಿನಿಷನ್ಸ್, ಅದು ಸಾಮಾನ್ಯವಾಗಿ ಡೆಫಿನಿಷನ್ಸ್ ವಿಷಯದೊಳಗೆ ಬರಲಿಕ್ಕೆ ಹೋಗಬೇಡಿ. ಡೆಫಿನಿಷನ್ ಏನಿದೆಯಲ್ಲ ಅದನ್ನು ಎಕ್ಸಾಕ್ಟ್ಲಿ ಹೇಗಿದೆ ಹಾಗೆ ರೆಂಡರ್ ಮಾಡಿ ಪೇಪರ್ನಲ್ಲಿ ವಿಲ್ ಗೆಟ್ ದಿ ಫುಲ್ ಮಾರ್ಕ್ಸ್. ನೆಕ್ಸ್ಟ್ ಬನ್ನಿ. ಹಾಗಾದರೆ ಸಾಕಷ್ಟು ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾನೆ, SI ಮಾನ. ಹಾಗಾದರೆ SI ಯೂನಿಟ್ ಆಫ್ ದಿ ಫೋರ್ಸ್ ಏನಂತ ಕೇಳಿದಾನೆ, ನ್ಯೂಟನ್ ಯಾರು ಸರ್? ಹಾಗಾದರೆ ನ್ಯೂಟನ್ ಒಬ್ಬ ಪ್ರಸಿದ್ಧ ವಿಜ್ಞಾನಿಯಾಗಿದ್ದಾರೆ. ಆ ವಿಜ್ಞಾನಿಯ ನೆನಪಿಗೋಸ್ಕರ ನಾವು ಏನು ಮಾಡಿದ್ವಿ, ಇದರದ SI ಮಾನವನ್ನು ನೆನಪಿಟ್ಟಿದ್ವಿ. SI ಯೂನಿಟ್ ಅಂದರೆ SI ಮಾನವೇನು, ಅಂತಾರಾಷ್ಟ್ರೀಯ ಮಾನ ಏನಂತ ಏನಾದರೂ ಕೇಳಿದರೆ ವಿಜ್ಞಾನದೊಳಗೆ ಬಲದ SI ಮಾನ ಅಂತ ಕೇಳಿದರೆ ನ್ಯೂಟನ್ ಅಂತ ಬರೀ. ಅದನ್ನು ನಾವು ಇದರಲ್ಲಿ ಇಂಡಿಕೇಟ್ ಮಾಡ್ತೀವಿ, ಕ್ಯಾಪಿಟಲ್ ಎನ್ಲಿದ್ದ ಇಂಡಿಕೇಟ್ ಮಾಡ್ತೀವಿ. ಕ್ಯಾಪಿಟಲ್ ಎನ್ಲಿದ್ದ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದನ್ನು ಕೂಡ ನೆನಪಿರಲಿ ನಿಮಗೆ. ಹಾಗಾದರೆ ನೆಕ್ಸ್ಟ್ ಬನ್ನಿ, ವಾಟ್ ಈಸ್ ಅ ಫೋರ್ಸ್. ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರ ಡೆಫಿನಿಷನ್, ಅದರ SI ಮಾನವನ್ನು ಕೂಡ ನಾನು ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ನೆಕ್ಸ್ಟ್ ಬನ್ನಿ, ಫೋರ್ಸ್ ಎಂದ್ರೇನು. ಹಾಗಾದರೆ ಪುಷ್ ಮಾಡಿದಾಗ, ತಳ್ಳಿದಾಗ, ಈ ವಸ್ತು ಇದೆ, ಒಂದು ಪೆಟ್ಟಿಗೆ ಇದೆ, ಇಲ್ಲಿ ವುಡನ್ ಪೆಟ್ಟಿಗೆ ಇದೆ, ಅದನ್ನು ಒಬ್ಬ ಮನುಷ್ಯ ಇಲ್ಲಿ ಸ್ಟೂಡೆಂಟ್ ಏನು ಮಾಡ್ತಿದ್ದಾನೆ, ಅದನ್ನು ತಳ್ಳುತ್ತಿದ್ದಾನೆ. ಹಾಗಾದರೆ ಅದು ತಳ್ಳಿದಾಗ, ಪುಷ್ ಮಾಡಿದಾಗ ಏನಾಗುತ್ತೆ, ಆಬ್ಜೆಕ್ಟು ಮುಂದೆ ಚಲಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಅದಲ್ಲದೆ ಪುಲ್ಲು ಕೂಡ ಮಾಡಬಹುದು, ಅಂದರೆ ಎಳೆಯಬಹುದು. ಈ ಹಗ್ಗವನ್ನು ಕಟ್ಟಿ ಈ ವಿದ್ಯಾರ್ಥಿ ಏನು ಮಾಡ್ತಿದ್ದಾನೆ, ಇದನ್ನು ತನ್ನೆಡೆಗೆ ಎಳೆಯುತ್ತಿದ್ದಾನೆ. ಆದರೆ ಪುಲ್ ಮಾಡಿದಾಗ ಕೂಡ ಅಬ್ಜೆಕ್ಟ್ ಏನು ಮಾಡ್ತಿದೆ, ಆ ವಸ್ತು ಅವನ ಹತ್ತಿರ ಚಲಿಸ್ತದೆ. ಹಾಗಾದರೆ ಪುಷ್ ಆರ್ ಫುಲ್ ಆಫ್ ಆ್ಯನ್ ಅಬ್ಜೆಕ್ಟ್ ಈಸ್ ಕಾಲ್ಡ್ ವಾಟ್ ಫೋರ್ಸ್ ಅಂತ ಕರಿತೀವಿ. ಇದು ಸರಿಯಾಗಿ ನೆನಪಿರಲಿ. ಅದರ ಡೆಫಿನಿಷನ್ ಕೂಡ ಹೇಳಿದೆ ನಾನು. ಹಾಗಾದರೆ ಒಂದು ಏನು ಎಫೆಕ್ಟ್ಸ್ ಆಗ್ತದೆ ಅಂತ ಇಲ್ಲಿ ಸಾಕಷ್ಟು ಪ್ರಶ್ನೆ ಕೇಳಿದಾನೆ. ಎಫೆಕ್ಟ್ಸ್ ಆಫ್ ಫೋರ್ಸ್ ಅಂತ ಕೇಳಿದಾನೆ. ಹಾಗಾದರೆ ಚೇಂಜ್ ಸ್ಟೇಟ್ ಆಫ್ ಅ ಮೋಷನ್ ಅಂದರೆ ಚಲನೆ ಅಂತ ಕೊಡ್ತೀವಿ. ಮೋಷನ್ ಅಂದ್ರೆ ಏನು, ಚಲನೆ. ಹಾಗಾದರೆ ತನ್ನ ದಿಕ್ಕನ್ನು, ತನ್ನ ಚಲನೆಯನ್ನು ಬದಲಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಫೋರ್ಸನ್ನು ಹಾಕಿ, ನೀವು ಒಂದು ಬಲವನ್ನು ಹಾಕಿ ಒಂದು ಫುಟ್ಬಾಲನ್ನು ನೀವು ಕಿಕ್ ಮಾಡಿದಾಗ ಏನಾಗ್ತದೆ, ಅದು ಚಲಿಸಲಿಕ್ಕೆ ಶುರು ಆಗ್ತದೆ. ಹಾಗಾದರೆ ಇಟ್ ಸೆಟ್ಸ್ ಇನ್ ಮೋಷನ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಅದನ್ನು ಕೂಡ ಹೇಳಿದ್ದೀನಿ ನಾನು, ಅದೊಂದು ಉದಾಹರಣೆ ಕೂಡ ಹೇಳಿದ್ದೀನಿ. ಅಲ್ಲದೆ ಮತ್ತೇನಾಗ್ಬೋದು ರೀ ಎಫೆಕ್ಟ್ಸ್ ಆಫ್ ಫೋರ್ಸ್, ಇನ್ನೊಂದು ಏನು ಬಲದ ಪರಿಣಾಮ ಏನಾಗ್ಬೋದು ರೀ ಸರ, ತನ್ನ ಸ್ಪೀಡನ್ನು ಕೂಡ ಚೇಂಜ್ ಮಾಡ್ಬೋದು. ನೀವೇನಾದರೂ ಉದಾಹರಣೆಗೆ ಬ್ರೇಕ್ಸನ್ನು ಹಾಕಿದಾಗ ಕಾರ್ ಏನಾಗ್ತದೆ, ಸ್ಲೋ ಡೌನ್ ಆಗ್ತದೆ. ಹಾಗಾದರೆ ಸಮ್ ಅಮೌಂಟ್ ಆಫ್ ನೀವು ಬ್ರೇಕ್ ಹಾಕುವಾಗ ಕೂಡ ಫೋರ್ಸನ್ನು ಅಪ್ಲೈ ಮಾಡ್ತೀರಿ. ನೀವು ಎಷ್ಟು ಅಮೌಂಟ್ ಆಫ್ ಫೋರ್ಸನ್ನು ಅಪ್ಲೈ ಮಾಡ್ತೀರಿ ಬ್ರೇಕ್ ಮೇಲೆ, ಅದೇ ಥರನಾಗಿ ಕಾರು ನಿಧಾನವಾಗಿ ಸ್ಲೋ ಆಗ್ತದೆ.
ಐಡಿಯಾ ಬಂದಿದೆಯಾ, ಅರ್ಥ ಆಗಿದೆ ಅನ್ಕೊಳ್ತೀನಿ. ಹಾಗಾದರೆ ಮೋಷನ್ನು ಕೂಡ ಚೇಂಜ್ ಆಗ್ತದೆ, ಚಲನೆಯೂ ಕೂಡ ಚೇಂಜ್ ಆಗ್ತದೆ, ಚಲನೆಯ ಸ್ಥಿತಿಯೂ ಕೂಡ ಚೇಂಜ್ ಆಗ್ತದೆ, ಅದಲ್ಲದೆ ಅದರ ಸ್ಪೀಡು ಕೂಡ ಚೇಂಜ್ ಆಗ್ತದೆ. ಇದು ಕೂಡ ಮಾಡಿ. ಹಾಗಾದರೆ ನೀವು ಫೋರ್ಸನ್ನು ಅಪ್ಲೈ ಮಾಡಿದಾಗ ಡೈರೆಕ್ಷನ್ನು ಕೂಡ ಚೇಂಜ್ ಆಗ್ತದೆ. ಆಲ್ರೆಡಿ ಡೆಫಿನಿಷನ್ ಒಳಗೆ ನಾನು ಇಲ್ಲಿ ಹೇಳಿದ್ದೀನಿ ನಿಮಗೆ, ಡೈರೆಕ್ಷನ್ ಕೂಡ ಚೇಂಜ್ ಆಗ್ತದೆ ಅಂತ ಹೇಳಿದ್ದೀನಿ ನಿಮಗೆ ಡೆಫಿನಿಷನ್ ಇಲ್ಲಿ ಕೂಡ. ಹಾಗೇ ಕೂಡ ಹೇಗೆ ಸರ್, ಉದಾಹರಣೆಗೆ ನೀವು ಒಂದು ಬೈಸಿಕಲನ್ನು ತುಳಿಯುವಾಗ ಸಾಮಾನ್ಯವಾಗಿ ಆ ಬೈಸಿಕಲನ್ನು ತುಳಿಯುವಾಗ ಸಮ್ ಅಮೌಂಟ್ ಆಫ್ ಫೋರ್ಸ್ ಹಾಕಿದಾಗ ಇದು ಏನು ಮಾಡ್ತದೆ, ಒಂದು ಕಡೆಯಿಂದ ಕರ್ವದು ಬಂದಾಗ, ಉದಾಹರಣೆಗೆ ಕರ್ವದು ಬಂದಾಗ ಏನು ಮಾಡ್ತೀವಿ, ಟರ್ನ್ ತೊಗೊಂಡು ಕೂಡ ಫೋರ್ಸ್ ಹಾಕೋದ್ರ ಮುಖಾಂತರ ಏನಾಗ್ತದೆ, ಡೈರೆಕ್ಷನ್ ಕೂಡ ಆ ವಸ್ತುವಿನ ಸೈಕಲ್ ಡೈರೆಕ್ಷನ್ ಕೂಡ ಚೇಂಜ್ ಆಗ್ಬೋದು, ದಿಕ್ಕು ಕೂಡ ಬದಲಾವಣೆ ಆಗ್ತದೆ ಅಂತ ಹೇಳ್ತೀವಿ. ಮತ್ತಿಲ್ಲ ಅದರಲ್ಲಿ ಚೇಂಜ್ ಶೇಪ್ ಅಂತ ಕೂಡ ಕೇಳ್ಬೋದು. ಚೇಂಜ್ ಶೇಪ್ ನೆಕ್ಸ್ಟ್ ಏನಾಗುತ್ತೆ, ತನ್ನ ಆಕಾರವನ್ನು ಬದಲಿಸ್ತವೆ. ಹೇಗ್ರಿ ಸರ್, ಕ್ಲೇ ತೊಗೊಳ್ಳಿ, ಮಣ್ಣಿನ ಕ್ಲೇ ಗೆಟ್ಸ್ ಕಂಪ್ರೆಸ್ಡ್. ಈಗ ಕ್ಲೇ ಆಟವನ್ನು ಆಡ್ತೀರಿ ನೀವು, ಕ್ಲೇಯನ್ನು ತೊಗೊಂಡು ಡಿಫ್ರೆಂಟ್ ವೆರೈಟೀಸ್ ಆಫ್ ಏನೇನೋ ವಸ್ತುಗಳನ್ನು ಮಾಡ್ತಿರ್ತೀರಿ. ಆ ಕ್ಲೇಯನ್ನು ತೊಗೊಂಡು ನೀವು ಟ್ವಿಸ್ಟ್ ಮಾಡಿದಾಗ, ಅದಕ್ಕೆ ಕಂಪ್ರೆಸ್ ಮಾಡಿದಾಗ, ಅಥವಾ ಅದನ್ನು ಪುಲ್ ಮಾಡಿದಾಗ, ಅಥವಾ ಚಿಂಗಮ್ಮು ಕೂಡ ಇರ್ಬೋದು, ತನ್ನ ಶೇಪನ್ನು ಚಿಂಗಮ್ ಏನು ನೀವು ಯೂಸ್ ಮಾಡ್ತಿರಲ್ಲ ಅದು ಕೂಡ ಉದಾಹರಣೆ ಆಗಿರ್ಬೋದು. ಏನಾಗ್ತದೆ, ತನ್ನ ಆಕಾರವನ್ನು ಬದಲಾವಣೆ ಮಾಡ್ತದೆ. ಉದಾಹರಣೆಗೆ ಹೇಳಿದ್ದೀನಿ. ಚೇಂಜ್ ಸೈಜು, ತನ್ನ ಸೈಜು ಕೂಡ ಚೇಂಜ್ ಮಾಡೋದು. ಒಂದು ಇದನ್ನು ತೊಗೊಳ್ಳಿ, ರಬ್ಬರ್ ತೊಗೊಳ್ಳಿ ಅಥವಾ ಸ್ಪ್ರಿಂಗನ್ನು ತೊಗೊಳ್ಳಿ, ಅದನ್ನು ನೀವೇನಾದರೂ ಪುಲ್ ಮಾಡಿದಾಗ ಏನಾಗ್ತದೆ, ಅದು ಸ್ಟ್ರೆಚ್ ಆದಾಗ ತನ್ನ ಸೈಜನ್ನು ಬದಲಾವಣೆ ಮಾಡ್ತದೆ. ಇದು ಕೂಡ ಉದಾಹರಣೆಗಿದೆ. ಇನ್ನೊಂದ್ಸಲ ನಿಮಗೆ ರಿವಿಷನ್ ಮಾಡಿಸ್ತೀನಿ, ನೆನ್ಪಿಟ್ಕೊಳ್ಳಿ. ಹಾಗಾದರೆ ತನ್ನ ಏನು ಮಾಡ್ತದೆ, ಮೋಷನ್ ಚಲನೆಯನ್ನು ಸ್ಥಿತಿಯನ್ನು ಬದಲಾವಣೆ ಮಾಡ್ತದೆ. ಚೇಂಜ್ ಸ್ಪೀಡ್ ಅಂದರೆ ವಸ್ತು ಏನು ಮಾಡ್ತದೆ, ತನ್ನ ಸ್ಪೀಡನ್ನು ಕೂಡ ಹೆಚ್ಚಿಗಾದರೂ ಮಾಡಬಹುದು, ಅಥವಾ ಫೋರ್ಸ್ ಹಾಕಿ ನೀವು ಎಕ್ಸಲರೇಟರ್ ಕೊಟ್ಟಾಗ ಏನಾಗ್ತದೆ, ಸ್ಪೀಡ್ ಆಫ್ ದ ವೆಹಿಕಲ್ ಅಂದರೆ ಗಾಡಿ ಏನಾಗ್ತದೆ ಅತಿ ಹೆಚ್ಚು ಸ್ಪೀಡ್ ಒಳಗೆ ಹೋಗ್ತದೆ. ಅದು ಕೂಡ ಇರ್ಬೋದು, ಸ್ಲೋ ಆಗ್ಬೋದು, ಸ್ಪೀಡು ಕೂಡ ಆಗ್ಬೋದು. ಡೈರೆಕ್ಷನ್ನು ಕೂಡ ಚೇಂಜ್ ಮಾಡ್ತದೆ, ದಿಕ್ಕನ್ನು ಬದಲಾಯಿಸ್ತದೆ. ಆದರೆ ತನ್ನ ಆಕಾರ ಶೇಪನ್ನು ಕೂಡ ಬದಲಾಯಿಸ್ತದೆ, ಅದರಲ್ಲೇ ಸೈಜು ಕೂಡ ಬದಲಾಯಿಸ್ತದೆ. ಆದರೆ ಈ ಉದಾಹರಣೆಗಳು ಗೊತ್ತಾಗಿದೆ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ಫೋರ್ಸ್ ಎಂದರೇನು ಮತ್ತು ಎಫೆಕ್ಟ್ಸ್ ಆಫ್ ಫೋರ್ಸನ್ನು ಕೂಡ ಹೇಳಿದ್ದೀನಿ. ಇವು ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟು. ಸಾಕಷ್ಟು ಎಕ್ಸಾಮಿಗೆ ಕೇಳಿದಾನ. ಅದರಲ್ಲಿ SI ಯೂನಿಟ್ ಆಫ್ ದಿ ಫೋರ್ಸ್ ಸಾಕಷ್ಟು ಕೇಳಿದಾನ. ಪ್ರೆಷರು ಮತ್ತು SI ಯೂನಿಟ್ ಆಫ್ ದಿ ನ್ಯೂಟನ್ ಕನ್ಫ್ಯೂಸ್ ಆಗಬೇಡಿ. ಪ್ರೆಷರ್ ಚಾಪ್ಟರ್ ನಾನು ಹೇಳುವಾಗ ಖಂಡಿತ ಅದನ್ನು ಕವರ್ ಮಾಡ್ತೀನಿ. ಆದರೆ SI ಯೂನಿಟ್ ಇದನ್ನೆಲ್ಲ ಡೀಟೇಲಾಗಿ ಕವರ್ ಮಾಡ್ತೀನಿ. ಇಲ್ಲಿ ಸಾಕಷ್ಟು ಜನ ಉದಾಹರಣೆಗೆ ಏನು ಮಾಡಿದ್ದಾರೆ, ಮಾರ್ಕ್ಸ್ ಹೋಗ್ಲಿಕ್ಕೆ ಕಾರಣ ಏನಂದರೆ, ಫೋರ್ಸದ SI ಯೂನಿಟನ್ನು ಪ್ರೆಷರ್ಗೆ ಬರೆದಿದ್ದಾರೆ, ಪ್ರೆಷರ್ SI ಯೂನಿಟನ್ನು ಫೋರ್ಸಿಗೆ ಬರೆದಿದ್ದಾರೆ. ಪ್ರೆಷರ್ ಮತ್ತು ಇದರದ್ದು ಕೂಡ ಚೇಂಜಸ್ ಇದೆ, ಸ್ವಲ್ಪ ಗಮನ ಕೊಡಿ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ಗೆ ಹೋಗೋಣ. ಯಾವ ಕಾನ್ಸೆಪ್ಟ್ ಅಂದರೆ ಟೈಪ್ಸ್ ಆಫ್ ಫೋರ್ಸಸ್ ಎಂದರೇನು. ಆದರೆ ಫೋರ್ಸಸ್ ಎಂದರೇನು ಅಲ್ಲ, ಫೋರ್ಸಸ್ದ ವಿಧಗಳು ಯಾವುವು ಕೇಳಿದಾನೆ. ಒಂದೇದ್ರಿ ಸರ, ಮಸ್ಕ್ಯುಲರ್ ಫೋರ್ಸ್ ಅಂದರೆ ನಾವು ಮಸಲ್ಸನ್ನು ಯೂಸ್ ಮಾಡಿ ಬಳಸಿದ ಸ್ನಾಯುಬಲ ಅಂತ ಕೂಡ ಕರಿತೀವಿ ಕನ್ನಡದಲ್ಲಿ. ನೆಕ್ಸ್ಟ್ ಎರಡನೇದು ಫ್ರಿಕ್ಷನಲ್ ಫೋರ್ಸ್ ಅಂದರೆ ಘರ್ಷಣಾ ಬಲ ಅಂತ ಕರಿತೀವಿ ನಾವು. ಮೂರನೇದು ಯಾವುದಂದ್ರೆ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಬಲ ಅಂತ ಕರಿತೀವಿ. ನಾಲ್ಕನೇದು ಮ್ಯಾಗ್ನೆಟಿಕ್ ಫೋರ್ಸ್, ಅಯಸ್ಕಾಂತೀಯ ಬಲ ಅಂತ ಕೂಡ ಕರಿತೀವಿ ನಾವು. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ನೆಕ್ಸ್ಟ್ ಬರ್ತಕ್ಕಂಥ ಎಲೆಕ್ಟ್ರೋಸ್ಟ್ಯಾಟಿಕ್ ಬಲವಾಗಿದೆ. ಈ 5 ಫೋರ್ಸ್ಗಳಲ್ಲಿ ಸಾಕಷ್ಟು ಎಕ್ಸಾಮ್ಸ್ಗೆ ಕೇಳಿದಾನೆ. ಒಂದಾದರೂ ಕೇಳ್ಬೋದು, ಅಥವಾ ಎರಡಾದರೂ ಕೇಳ್ಬೋದು, ಅಥವಾ ಒಟ್ಟಿಗೆ ಕೊಡಿ, ಅದರ ಲಿಸ್ಟನ್ನು ಕೂಡ ಮಾಡಿ ಅಂತ ಕೇಳ್ಬೋದು, ವಿತ್ ಎಕ್ಸಾಂಪಲ್ಸು ಕೂಡ ಕೊಡಿ ಅಂತ ಈ ಥರ ನಿಮಗೆ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತದೆ. ಆದರೆ ನೆಕ್ಸ್ಟ್ ಬನ್ನಿ, ಅದಾದ ನಂತರ ಸ್ವಲ್ಪ ನಿಮಿಷ ಇಲ್ಲಿ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ ನಿಮಗೆ. ಅಂದರೆ ಕಾನ್ಸೆಪ್ಟು ಕೂಡ ಕ್ಲಿಯರ್ ಆಗ್ತದೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋದಾಗ ಬನ್ನಿ ಇಲ್ಲಿ ಶಿಯರ್. ನೆಕ್ಸ್ಟ್ ಒಂದು ನಿಮಿಷ, ಜಸ್ಟ್ ಅ ಮಿನಿಟ್. ಫೋರ್ಸದ ವಿಧಗಳನ್ನು ಕೂಡ ಕವರ್ ಮಾಡ್ತೀನಿ. ಇಲ್ಲಿ ಬನ್ನಿ ಶಿಯರ್. ಇಲ್ಲಿ ಬನ್ನಿ. ಹಾಗಾದರೆ ಮಸ್ಕ್ಯುಲರ್ ಫೋರ್ಸ್ ಎಂದರೇನು? ಮಸ್ಕ್ಯುಲರ್ ಫೋರ್ಸ್ ಅಂತ ಹೇಳಿದ್ದೇನೆ. ಹಾಗಾದರೆ ನೀವು ಯಾವುದಾದ್ರೂ ರನ್ನಿಂಗ್ ಮಾಡುವಾಗ ಇರ್ಬೋದು, ಡ್ಯಾನ್ಸಿಂಗ್ ಮಾಡಿರಬಹುದು, ಸ್ವಿಮ್ಮಿಂಗ್ ಮಾಡುವಾಗಾಗಿರ್ಬೋದು, ಯಾವ ಬಲವನ್ನು ಬಳಸ್ತೀರಿ ಅಂದರೆ ಮಸ್ಕ್ಯುಲರ್ ಫೋರ್ಸ್, ಸ್ನಾಯು ಬಲವನ್ನು ಬಳಸ್ತೀರಿ. ಜಿಮ್ಮಿಗೆ ಅದು ಹೋಗ್ತಿರ್ಬೋದು, ಮಸ್ಕ್ಯುಲರ್ ಫೋರ್ಸನ್ನು ಬಳಸ್ತೀರಿ, ನೆನ್ಪಿಟ್ಕೊಳ್ಳಿ. ಅಲ್ಲದೆ ಯಾವುದಾದ್ರೂ ವಸ್ತುವನ್ನು ಲಿಫ್ಟ್ ಮಾಡುವಾಗ ಕೂಡ ನೀವು ಸಾಕಷ್ಟು ಉದಾಹರಣೆ ಎಕ್ಸಾಂಪಲ್ಸನ್ನು ಕೊಡ್ಬೋದು. ಸಾಕಷ್ಟು ಹೇಳಿದ್ದೀನಿ, 4-5 ಎಕ್ಸಾಂಪಲ್ಸನ್ನು ಹೇಳಿದ್ದೀನಿ. ಡ್ಯಾನ್ಸಿಂಗ್ ಆಗಿರ್ಬೋದು, ಜಿಮ್ಮಿಗೆ ಹೋಗೋದಾಗಿರ್ಬೋದು, ಎಕ್ಸಸೈಸ್ ಮಾಡ್ಬೋದು, ರನ್ನಿಂಗ್ ಆಗಿರ್ಬೋದು, ಮತ್ತು ಅಲ್ಲದೆ ಯಾವುದಾದ್ರೂ ವಸ್ತುಗಳನ್ನು ಲಿಫ್ಟ್ ಮಾಡುವುದಾಗಿರಲಿ, ಮತ್ತು ಇವಕ್ಕೆಲ್ಲ ಏನಂತ ಕರಿತೀವಿ, ಮಸ್ಕ್ಯುಲರ್ ಫೋರ್ಸನ್ನು ಬಳಸ್ತೀವಿ. ಉದಾಹರಣೆಗೆ ಕ್ಯಾಟಲ್ ನೋಡಿ. ಈಗ ಉದಾಹರಣೆಗೆ ಬುಲಕ್ ಕಾರ್ಟನ್ನು ರನ್ ಮಾಡಬೇಕಂದ್ರೆ, ಎತ್ತಿನ ಚಕ್ಕಡಿಯನ್ನು ನಾವು ರನ್ ಮಾಡಬೇಕಂದ್ರೆ ಅಲ್ಲಿರ್ತಕ್ಕಂಥ ಆ್ಯನಿಮಲ್ಸ್ಗಳೇನಿದಾವೆ, ಕ್ಯಾಟಲ್ ಏನಿದೆಯಲ್ಲ, ಅದು ಏನು ಮಾಡ್ತದೆ, ಮಸಲ್ಸ್ ಪವರ್ಸನ್ನು ಯೂಸ್ ಮಾಡಿಕೊಂಡೆ ನಾವು ಹೊಲದಲ್ಲಿ ಈ ಚಕ್ಕಡಿ ಅಥವಾ ಬೇರೆ ಬೇರೆ ಎತ್ತುಗಳನ್ನು ಬಳಸ್ಕೊಳ್ತೀವಿ. ಅದು ಕೂಡ ಮಸ್ಕ್ಯುಲರ್ ಫೋರ್ಸಿಗೆ ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟ್ ಬನ್ನಿ, ಫ್ರಿಕ್ಷನಲ್ ಫೋರ್ಸ್ ಅಂದರೆ ಸಾಮಾನ್ಯವಾಗಿ ಒಂದು ವಸ್ತು ಇನ್ನೊಂದು ವಸ್ತುವನ್ನು ರಬ್ ಮಾಡಿದಾಗ, ಸರ್ಫೇಸಸ್ಸನ್ನು ರಬ್ ಮಾಡಿದಾಗ ಫ್ರಿಕ್ಷನಲ್ ಘರ್ಷಣಾ ಬಲವನ್ನು ಪ್ರೊಡ್ಯೂಸ್ ಆಗ್ತದೆ. ಹಾಗಾದರೆ ಅಪೋಸಸ್ ಮೋಷನ್ ಬಿಟ್ವೀನ್ ಫೋರ್ಸಸ್.
ಒಂದು ವಸ್ತು ಈ ದಿಕ್ಕಿನಲ್ಲಿ ಮೂವ್ಮೆಂಟ್ ಆಗ್ತಿದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡು, ಇನ್ನೊಂದು ವಸ್ತು ಈ ದಿಕ್ಕಿನಲ್ಲಿ ಅಪೋಸಿಟ್ ದಿಕ್ಕಿನಲ್ಲಿ ಆಗ್ತಿದೆ. ಹಾಗಾದರೆ ಆವಾಗ ಏನಾಗ್ತದೆ, ಫ್ರಿಕ್ಷನ್ ಪ್ರೊಡ್ಯೂಸ್ ಆಗ್ತದೆ. ಹಾಗಾದರೆ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗ್ತದೆ. ಒಂದು ಫ್ರಿಕ್ಷನಲ್ ಫೋರ್ಸ್ ಎಲ್ಲೆಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅಂತ ಕೇಳಿದಾಗ, ನೀವು ನಡೆಯುವಾಗ ನಿಮ್ಮ ಪಾದ ಮತ್ತು ನೆಲದ ಮೇಲೆ ಫ್ರಿಕ್ಷನಲ್ ಫೋರ್ಸು ಕ್ರಿಯೇಟ್ ಆಗ್ತದೆ, ಒಂದನೇದ್ರಿ ಸರ್. ಎರಡನೇದ್ರಿ ಸರ್, ನೀವು ಎರಡನ್ನೂ ಕೈಯನ್ನು ತಗೊಂಡು ರಬ್ ಮಾಡುವಾಗ ಅವಾಗ ಕೂಡ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗ್ತದೆ. ಇಲ್ಲ ಅಂದರೆ ಒಂದು ಕಲ್ಲನ್ನು ತಗೊಂಡು ಇನ್ನೊಂದು ಕಲ್ಲ ಜೊತೆಗೆ ನಾವು ರಬ್ಬನ್ನು ಮಾಡಿದಾಗ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗ್ತದೆ. ಅವಾಗ ಸ್ಪಾರ್ಕ್ ಇಗ್ನೈಟ್ ಆಗೋ ಚಾನ್ಸಸ್ ಇರ್ತದೆ, ಒಂದು ಸಣ್ಣ ಕಿಡಿ ಬೆಂಕಿ ಹತ್ತೋ ಚಾನ್ಸಸ್ ಇರ್ತದೆ. ನಾವು ಫ್ರಿಕ್ಷನಲ್ ಫೋರ್ಸ್ ಅಲ್ಲೆಷ್ಟಿಲ್ಲ, ಸ್ಯಾಂಡ್ ಪೇಪರನ್ನು ತೊಗೊಂಡು ನೀವೇನಾದರೂ ಜಂಗ್ ಹಿಡಿದಂಥ ವಸ್ತುಗಳನ್ನು ತಿಕ್ಕುವಾಗ ಕೂಡ, ಅದನ್ನು ಕ್ಲೀನ್ ಮಾಡುವಾಗ ಕೂಡ ಏನಾಗ್ತದೆ, ಫ್ರಿಕ್ಷನಲ್ ಫೋರ್ಸ್ ಪ್ರೊಡ್ಯೂಸ್ ಆಗ್ತದೆ. ಇವು ಸಾಕಷ್ಟು ಉದಾಹರಣೆಗಳಾಗಿದ್ದಾವೆ, 3-4 ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಫ್ರಿಕ್ಷನಲ್ ಫೋರ್ಸ್ ಅಂದರೆ ಘರ್ಷಣಾ ಬಲ ಅಂತ ಕರಿತೀವಿ. ಅಂದರೆ ಎರಡು ಮೇಲ್ಮೈಗಳ ಮೇಲೆ ನಾವು ಅಥವಾ ಎರಡು ಸರ್ಫೇಸಸ್ಗಳನ್ನು ಏನು ಮಾಡಿದೆ, ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಏನಾಗ್ತದೆ, ಅಲ್ಲಿ ಘರ್ಷಣೆ ಉಂಟಾಗ್ತದೆ. ಫಾರ್ ಎಕ್ಸಾಂಪಲ್, ಗಾಡಿಯ ವೆಹಿಕಲ್ಸ್ಗಳ ಟೈರ್ಗಳು ಈ ರೋಡಿನ ಮೇಲೆ ಹೋಗುವಾಗ ರೋಡು ಮತ್ತು ಹಾಗೂ ಗಾಲಿಯ ಮಧ್ಯೆ ಏನಾಗ್ತದೆ, ಘರ್ಷಣಾ ಬಲ ಕ್ರಿಯೇಟ್ ಆಗ್ತದೆ. ಅದು ಕೂಡ ಒಂದು ಗುಡ್ ಎಕ್ಸಾಂಪಲ್ ಕೂಡ ಆಗಿದೆ, ಅದನ್ನು ಕೂಡ ಬಳಸ್ಕೋಬಹುದು ನೀವು. ಇಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ಗಳು ಕೊಟ್ಟು ನಾನು ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಿಮ್ಮ ಕಾನ್ಸೆಪ್ಟ್ ಭಾಳ ಕ್ರಿಸ್ಟಲ್ ಕ್ಲಿಯರ್ ಆಗ್ತದೆ. ಎಕ್ಸಾಮ್ನಲ್ಲಿ ಯಾವುದೇ ಟೆನ್ಷನ್ ಇಲ್ಲಾರ್ದೆ ನೀವು ಹೈ ಸ್ಕೋರು ಮಾಡಬಹುದು. ಹೇಳಿತಲ್ಲ, ಪ್ರೆಸೆಂಟೇಷನ್ ಮೇಲೆ ಕೂಡ ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಏನ್ರಿ ಸರ್? ಹಾಗಾದರೆ ಗ್ರಾವಿಟೇಷನಲ್ ಫೋರ್ಸ್ ಏನಾಗ್ತದೆ? ಹಾಗಾದರೆ ಈ ಇಡೀ ಭೂಮಿ ಇದೆಯಲ್ಲ, ಭೂಮಿಗೂ ಕೂಡ ತನ್ನದೇ ಆದಂಥ ಒಂದು ವಿಶೇಷವಾದ ಇನ್ವಿಸಿಬಲ್, ಕಣ್ಣಿಗೆ ಕಾಣಲಾರದಂಥ ತನ್ನದೇ ಆದಂಥ ಬಲವನ್ನು, ಫೋರ್ಸನ್ನು ಹೊಂದಿದೆ. ಅದಕ್ಕೆ ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ನೋಡಿ ಬಂದಿದೆ. ಹಾಗಾದರೆ ಏನ್ರಿ ಸರ್? ಹಾಗಾದರೆ ಯಾವುದೇ ವಸ್ತುಗಳನ್ನು ನೀವು ಎತ್ತರದಿಂದ ಮೇಲಕ್ಕೆ ಒಗೆದಾಗ, ಇಲ್ಲಿ ಕೆಳಗಿನಿಂದ ಮೇಲಕ್ಕೆ ಒಗೆದಾಗ ಯಾವಾಗಲೂ ಯಾವುದೇ ವಸ್ತು ಭೂಮಿನೇ ಬಂದು ತಲುಪುತ್ತದೆ. ಏನ್ರಿ ಸರ್ ಇದು ಮ್ಯಾಜಿಕ್ಕು? ಹಾಗಾದರೆ ಇಲ್ಲಿ ಏನೂ ಮ್ಯಾಜಿಕ್ ಇಲ್ಲ. ವಿಜ್ಞಾನಿಗಳ ಆಲ್ರೆಡಿ ಸೈಂಟಿಸ್ಟ್ಗಳು ಸಾಕಷ್ಟು ಕಾನ್ಸೆಪ್ಟ್ಗಳನ್ನು ಕೊಟ್ಟಿದ್ದಾರೆ. ಅದರೊಳಗೆ ಇರತಕ್ಕಂಥ ಬಲ ಏನಿದೆಯಲ್ಲ, ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಬಲ ಅಂತ ಕರಿತೀವಿ. ಯಾವುದೇ ವಸ್ತುವನ್ನು ನೀವು ಮೇಲೆ ಒಗೆದಾಗ ಕೆಳಗೆ ಬರ್ತಕ್ಕಂಥ ಕಾರಣ ಹೊಳ್ಳಿ ಭೂಮಿಗೆ ಬರ್ತದೆ, ಅದಕ್ಕೆ ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಹೇಳ್ತಲ್ಲ, ಈ ಕಾನ್ಸೆಪ್ಟನ್ನು ನ್ಯೂಟನ್ಸ್ ಅವರು ಕೊಟ್ಟಿದ್ದಾರೆ, ಗೊತ್ತಿದೆ ಅನಿಸುತ್ತೆ ನಿಮಗೆ. ಅದಕ್ಕೆ ಅವರ ನೆನಪಿಗೋಸ್ಕರ ನಾವು ಏನು ಮಾಡಿದ್ವಿ, SI ಯೂನಿಟ್ ಆಫ್ ದಿ ಫೋರ್ಸ್ ಇಸ್ ನ್ಯೂಟನ್, ಅವ್ರ ಹೆಸರಿಟ್ಟಿದ್ವಿ. ಪುಲ್ ಆಫ್ ದ ಅರ್ತ್ ಆನ್ ಆಬ್ಜೆಕ್ಟ್ಸ್. ಆದರೆ ಯಾವುದೇ ವಸ್ತುಗಳು ಏನು ಮಾಡ್ತದೆ, ಪುಲ್ ಮಾಡ್ತದೆ, ತನ್ನ ಟುವರ್ಡ್ಸ್ ಏನು ಮಾಡ್ತದೆ, ಪುಲ್ ಮಾಡ್ತದೆ, ಎಳೆದುಕೊಳ್ತದೆ. ನೆಕ್ಸ್ಟ್ ಬನ್ನಿ ಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಏನು ಸರ್? ಈ ನಾವು ಯೂಸ್ ಮಾಡ್ತಕ್ಕಂಥ ಮ್ಯಾಗ್ನೆಟ್ಸ್ಗಳು ಸಾಮಾನ್ಯವಾಗಿ ಉಕ್ಕು ಅಂತ ಕರಿತೀವಿ, ಅಯಸ್ಕಾಂತ ಅಂತ ಕೂಡ ಕರಿತೀವಿ. ಅಯಸ್ಕಾಂತಗಳನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದು ಉದಾಹರಣೆ ನಿಮ್ಗೆ ಗೊತ್ತಿದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಯೂಸಸ್ ಕೂಡ ನಿಮ್ಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ತಿಳಿತದೆ. ಫೋರ್ಸ್ ಎಕ್ಸರ್ಟೆಡ್ ಬೈ ದಿ ಮ್ಯಾಗ್ನೆಟ್. ಹಾಗಾದರೆ ಒಂದು ಮ್ಯಾಗ್ನೆಟನ್ನು ತಗೊಳ್ಳಿ, ಅದರ ಈ ಒಂದು ತುದಿಯನ್ನು ಒಂದು ನಾರ್ತ್, ಒಂದು ಸೌತ್ ಪೋಲ್ ಅಂತ ಕೂಡ ಕರಿತೀವಿ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಕರಿತೀವಿ. ಮ್ಯಾಗ್ನೆಟ್ ಒಳಗೂ ಕೂಡ ಟೈಪ್ಸ್ ಇವೆ, ಮ್ಯಾಗ್ನೆಟ್ ಒಳಗೂ ಕೂಡ 2-3 ಟೈಪ್ಸ್ಗಳಿವೆ. ಟೈಪ್ಸ್ ಇದ್ದು ಇಲ್ಲಿ ಅವಶ್ಯಕತೆ ಇಲ್ಲ ನಿಮಗೆ. ಮ್ಯಾಗ್ನೆಟಿಕ್ ಫೋರ್ಸ್ ಬಗ್ಗೆ ಕಾನ್ಸೆಪ್ಟ್ ನಿಮಗೆ ಚೆನ್ನಾಗಿ ಗೊತ್ತಿರಲಿ. ನ್ಯೂಟನ್ ಸ್ಟ್ಯಾಂಡರ್ಡಿಗೆ ಬಂದಾಗ ಮತ್ತು ಹೈಯರ್ ಶಿಕ್ಷಣಕ್ಕೆ ಹೋದಾಗ ಕೂಡ ಮ್ಯಾಗ್ನೆಟಿಕ್ ಬಗ್ಗೆ ಕುರಿತು ಡೀಪಾಗಿ ಕಲಿತೀರಾ. ಹಾಗಾದರೆ ಇಲ್ಲಿ ಬನ್ನಿ, ಫೋರ್ಸ್ ಎಕ್ಸರ್ಟೆಡ್ ಬೈ ದಿ ಮ್ಯಾಗ್ನೆಟ್ಸ್. ಆದರೆ ಅಯಸ್ಕಾಂತಗಳು ಸೃಷ್ಟಿ ಮಾಡುವ ಬಲಕ್ಕೆ ನಾವೇನಂತ ಕರಿತೀವಿ, ಮ್ಯಾಗ್ನೆಟಿಕ್ ಫೋರ್ಸ್, ಅಯಸ್ಕಾಂತ ಬಲ ಅಂತ ಕರಿತೀವಿ, ಅಯಸ್ಕಾಂತೀಯ ಬಲ ಅಂತ ಕೂಡ ಕರಿತೀವಿ. ಹಾಗಾದರೆ ಬನ್ನಿ ಮಕ್ಕಳ, ಇಲ್ಲಿ ಮತ್ತೆ ನೆಕ್ಸ್ಟ್ ಬನ್ನಿ, ಇಲ್ಲಿ ನಾವು ಉದಾಹರಣೆ ಕೊಟ್ಕೊಳ್ತಾ ಹೋಗ್ತೀನಿ. ನಾನು ಮ್ಯಾಗ್ನೆಟಿಕ್ ಫೋರ್ಸನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಈಗ ನೀವು MRI ಸ್ಕ್ಯಾನ್ ಅಥವಾ CT ಸ್ಕ್ಯಾನನ್ನು ಕೇಳಿರ್ಬೋದು. MRI ಸ್ಕ್ಯಾನ್ ಅಂತ ಕೂಡ ಕರಿತೀವಿ. ಓಕೆ, MRI ಸ್ಕ್ಯಾನ್ ಅದು ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್. MRI ಅಂದರೆ ನೆನ್ಪಿಟ್ಕೊಳ್ಳಿ, CT ಸ್ಕ್ಯಾನ್ ಕಂಪ್ಯೂಟೆಡ್ ಟೊಮೊಗ್ರಫಿ. CT ಸ್ಕ್ಯಾನ್, MRI ಸ್ಕ್ಯಾನಲ್ಲಿ ಕೂಡ ಅತ್ಯಂತ ಪ್ರಬಲವಾದ ಮ್ಯಾಗ್ನೆಟ್ಸ್ಗಳನ್ನು ಯೂಸ್ ಮಾಡಿರ್ತಾರೆ, ಅದು ಕೂಡ ಆಗಿದೆ. TC ನೋಡಿದಿರಿ ಕಾಣಿಸುತ್ತೆ, TC ಅಲ್ಲಿ ಕೂಡ ಮ್ಯಾಗ್ನೆಟಿಕ್ ಫೋರ್ಸನ್ನು. ಹಾಗಾದ್ರೆ ಸಾಕಷ್ಟು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳಲ್ಲಿಯೂ ಕೂಡ, ಉದಾಹರಣೆ TV ಇರ್ಬೋದು, ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಿಷಿನ್ಸ್ ಇರ್ಬೋದು, ಅಲ್ಲಿಯೂ ಕೂಡ ಏನು ಮಾಡಿರ್ತಾರೆ, ಮ್ಯಾಗ್ನೆಟ್ಸನ್ನು ಯೂಸ್ ಮಾಡ್ತಾರೆ. ಕಂಪ್ಯೂಟರ್ಸ್ ಇರ್ಬೋದು, ಮ್ಯಾಗ್ನೆಟಿಕ್ ಬಲವನ್ನು ಬಳಸಿಕೊಂಡಿರ್ತಾರೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಅದಲ್ಲದೆ ಈಗ ನೀವು ಚೀನಾ ಮತ್ತು ಜಪಾನದಲ್ಲಿ ನೀವು ಕೇಳಿರ್ಬೋದು, ಕೆಲವೊಂದಿಷ್ಟು ಟ್ರೈನ್ಸ್ಗಳು ಮ್ಯಾಗ್ನೆಟಿಕ್ ಫೋರ್ಸ್ ಮೇಲೆ ನಡೀತವೆ. ಡೀಸೆಲ್ ಪೆಟ್ರೋಲ್ದ ಅವಶ್ಯಕತೆಯೇ ಇಲ್ಲ, ಮ್ಯಾಗ್ನೆಟಿಕ್ ಫೋರ್ಸ್ ಮೇಲೆ ರನ್ ಆಗ್ತಾವೆ. ನೆನಪಿಟ್ಕೊಳ್ಳಿ. ಹಾಗಾದರೆ ನೆಕ್ಸ್ಟ್ ಬನ್ನಿ, ಲಾಸ್ಟ್ ಕೊನೆಯದಾಗಿ ಐದನೇದು ಯಾವುದು ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಹಾಗಾದರೆ ಫೋರ್ಸ್ ಬಿಟ್ವೀನ್ ಚಾರ್ಜ್ಡ್ ಆಬ್ಜೆಕ್ಟ್ಸ್. ಹಾಗಾದರೆ ಚಾರ್ಜ್ಡ್ ಆಬ್ಜೆಕ್ಟ್ಸ್ಗಳ ಮಧ್ಯೆ ಅಂದರೆ ಅವು ಚಾರ್ಜ್ ಆದಾಗೆ. ಉದಾಹರಣೆಗೆ ಒಂದಿಷ್ಟು ಪೀಸ್ ಆಫ್ ಪೇಪರ್ಸ್ಗಳನ್ನು ತೆಗೆದುಕೊಳ್ಳಿ, ಒಂದು ಕೋಮನ್ನು ತಗೊಳ್ಳಿ, ಬಾಚಣಿಕೆಯನ್ನು ತಗೊಳ್ಳಿ, ಅದನ್ನು ತಲೆಗೆ ಚೆನ್ನಾಗಿ ಉಜ್ಜಿ, ಅದಾದ ನಂತರ ಆ ಬಾಚಣಿಕೆಯನ್ನು ನೀವು ಆ ಪೀಸ್ ಆಫ್ ಪೇಪರ್ಸ್ಗಳ ಹತ್ತಿರ
ಏನು ಪೀಸ್ ಆಫ್ ಪೇಪರ್ಸ್ಗಳ ತುಂಡಿನ ಹತ್ತಿರ ನೀವೇನಾದರೂ ಹೋದಾಗ ಪಟ್ಟನ್ನು ಅಟ್ರಾಕ್ಟ್ ಆಗ್ತದೆ. ಅದಕ್ಕೆ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಕೂಡ ಕರಿತೀವಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಕರಿತೀವಿ. ಇದ್ರ ರಿಲೇಟೆಡ್ ವಿಡಿಯೋಸನ್ನು ಕೂಡ ನಾನು ಎಲೆಕ್ಟ್ರೋಸ್ಟ್ಯಾಟಿಕ್ ಮತ್ತು ಅದಲ್ಲದೆ ಗ್ರೂಪಲ್ಲಿ ಯಾವಾಗಲೂ ಚೆಕ್ ಮಾಡ್ತಾರೆ ರೀ. ಆಗಾಗ ಯಾವುದು ಟೆಲಿಗ್ರಾಮನ್ನು ಜಾಯ್ನ್ ಆಗಿ ಅಲ್ಲಿ ವಿಡಿಯೋಸ್ಗಳನ್ನ ಇವೆಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ನಿಮಗೆಲ್ಲ ಥರದ ಈ ಥರದ್ದು ಏನು ಬ್ಯೂಟಿಫುಲ್ ನೋಟ್ಸ್ಗಳಿದ್ದಾವಲ್ಲ, ಕ್ರಿಯೇಟಿವ್ ನೋಟ್ಸ್ ಇದಾವಲ್ಲ, ಈ ನೋಟ್ಸ್ಗಳನ್ನು ಕೂಡ ನಾವು ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಯೂಟ್ಯೂಬ್ ಚಾನಲ್ ಇದೆ, ಕೌಟಿಲ್ಯ ಮ್ಯಾಥ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಧಾರವಾಡ ಅಂತ ಹೊಡಿರಿ. ಖಂಡಿತ ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಅಲ್ಲಿಯೂ ಕೂಡ ಆಗಿರಲಿ. ಮತ್ತು ಟೆಲಿಗ್ರಾಮ್ ಚಾನಲ್ನಲ್ಲೂ ಕೂಡ ನಾವೇನು ಮಾಡ್ತೀವಿ, ಈ ವಿಡಿಯೋಸ್ಗಳಲ್ಲದೆ ಏನು ನಾನು ಟೀಚ್ ಮಾಡ್ತಿದ್ದೀನ ಈ ನೋಟ್ಸ್ ಪ್ರತಿಯೊಂದು ಕ್ಲಾಸ್ 7th 8th 9th 10th ಇದನ್ನೇನು ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ. ಇದನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಪ್ರಿಂಟ್ ತೊಗೊಂಡು ಓದಲಿಕ್ಕೆ ನಿಮಗೆ ಎಕ್ಸಾಮ್ ಹತ್ತಿದ್ದಾಗ ರಿವಿಷನ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಹಾಗಾದರೆ ಇದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ದ ಬಗ್ಗೆ ನಿಮಗೆ ಗೊತ್ತಾಗಿದೆ. ಚಾರ್ಜ್ಡ್ ಆಬ್ಜೆಕ್ಟ್ಸ್ಗಳ ಮಧ್ಯೆ ಈ ಬಲ ಏನಾಗ್ತದೆ, ಸೃಷ್ಟಿಯಾಗ್ತದೆ. ನೆಕ್ಸ್ಟ್ ಬನ್ನಿ, ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಅವ್ರದ್ದು 4ನೇದು ಕೂಡ ಡಿಟೇಲ್ದಾಗಿ ಎಲ್ಲವನ್ನು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನೇ ಮಸ್ಕ್ಯುಲರ್ ಫೋರ್ಸನ್ನು ಮತ್ತೆ ಇನ್ನೊಂದ್ಸಲ ನಾನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗ್ತದೆ. ಮತ್ತು ಅದಲ್ಲದೆ ನಾನು ಕೊಟ್ಟಂಥ ಉದಾಹರಣೆಗಳಲ್ಲದೆ ಮತ್ತೊಂದಿಷ್ಟು ಉದಾಹರಣೆಗಳನ್ನು ಕೂಡ ಪ್ರೊಡ್ಯೂಸ್ ಮಾಡೋಣ. ಸಿಯರ್ ಮಸ್ಕ್ಯುಲರ್, ಇಲ್ಲಿ ಬನ್ನಿ. ಸಿಯರ್ ಎಲ್ಲ ಆಗಿದೆಯಲ್ಲ. ಹಾಗಾದರೆ ಇಲ್ಲಿ ಬನ್ನಿ. ಮಸ್ಕ್ಯುಲರ್ ಫೋರ್ಸ್, ಒಂದೇ ಫೋರ್ಸು ಮಸ್ಕ್ಯುಲರ್ ಫೋರ್ಸ್ ಅಂದರೆ ಸ್ನಾಯುಬಲ ಅಂತ ಕೂಡ ಕರಿತೀವಿ. ಸ್ನಾಯುಬಲ ಅಂತ ಕೂಡ ಕರಿತೀವಿ. ಹಾಗಾದರೆ ಉದಾಹರಣೆಗೆ ಹೇಳಿದಿನ, ಪ್ರೊಡ್ಯೂಸ್ಡ್ ಬೈ ಅವರ್ ಬಾಡಿ ಮಸಲ್ಸ್, ನಮ್ಮ ದೇಹದೊಳಗಿರತಕ್ಕಂಥ ಸ್ನಾಯುಗಳಿಂದ ಈ ಮಸ್ಕ್ಯುಲರ್ ಫೋರ್ಸ್ ಅಂದರೆ ಸ್ನಾಯುಬಲ ಉತ್ಪಾದನೆ ಆಗ್ತದೆ. ಹಾಗಾದರೆ ಇದು ಮಸ್ಕ್ಯುಲರ್ ಫೋರ್ಸ್ಗೆ ಉದಾಹರಣೆ ಬನ್ನಿಲಿ. ಒಂದಿದ್ದು ಪುಷಿಂಗ್ ವಾಲ್ ಅಂದರೆ ಒಂದು ಗೋಡೆಯನ್ನು ತಳ್ಳುತ್ತಾ ಇರೋದು. ಲಿಫ್ಟಿಂಗ್ ಅ ಬ್ಯಾಗ್, ಒಂದು ಬ್ಯಾಗನ್ನು ಲಿಫ್ಟ್ ಮಾಡುವಾಗ. ಕಿಕ್ಕಿಂಗ್ ಅ ಬಾಲ್, ಒಂದು ಬಾಲನ್ನು ಕಿಕ್ ಮಾಡುವಾಗ. ಓಪನಿಂಗ್ ಅ ಡೋರ್ ಅಥವಾ ಕ್ಲೋಸಿಂಗ್ ದ ಡೋರ್, ಇವಾಗ ಓಪನಿಂಗ್ ದ ವಿಂಡೋಸ್ ಆರ್ ಕ್ಲೋಸಿಂಗ್ ದ ವಿಂಡೋಸ್, ಇವೆಲ್ಲವೂ ಮಸ್ಕ್ಯುಲರ್ ಫೋರ್ಸ್ಗಳನ್ನು ಬಳಸ್ತೀವಿ. ಒಂದ್ರಿ ಸರ್. ಎರಡನೇದು ಬನ್ನಿ, ಫ್ರಿಕ್ಷನಲ್ ಫೋರ್ಸ್. ಹಾಗಾದರೆ ಫ್ರಿಕ್ಷನಲ್ ಫೋರ್ಸ್ ಬಗ್ಗೆ ಹೇಳಿದ್ದೀನಿ ನಾನು. ಇಲ್ಲಿ ಒಬ್ಬ ನೋಡಿ, ಇಲ್ಲೊಂದು ಹುಡುಗ ಇದ್ದಾನಲ್ಲ, ಇವನೇನು ಮಾಡ್ತಿದ್ದಾನೆ, ಫೋರ್ಸನ್ನು ಅಪ್ಲೈ ಮಾಡ್ತಾನೆ ಈ ಡೈರೆಕ್ಷನಲ್ಲಿ. ಫ್ರಿಕ್ಷನಲ್ ಫೋರ್ಸ್ ಏನಾಗ್ತದೆ, ಅಪೋಸಿಟ್ ಡೈರೆಕ್ಷನಲ್ಲಿ ಕ್ರಿಯೇಟ್ ಆಗ್ತದೆ. ನೆನ್ಬಿಟ್ಕೊಳ್ಳಿ, ಫ್ರಿಕ್ಷನ್ ಏನಾಗ್ತದೆ, ಅಪೋಸಿಟ್ ಡೈರೆಕ್ಷನಲ್ಲಿ ಕ್ರಿಯೇಟ್ ಆಗ್ತದೆ. ಇದೇನಿದೆಯಲ್ಲ, ಈ ವುಡನ್ ಪೆಟ್ಟಿಗೆ ಏನಿದೆಯಲ್ಲ, ಮುಂದೆ ಹೋಗಲಾರದಂಗೆ ಫ್ರಿಕ್ಷನಲ್ ಫೋರ್ಸ್ ಏನು ಮಾಡ್ತೈತಿ, ಅಪೋಸ್ ಮಾಡ್ತೈತಿ. ಈ ಫೋರ್ಸ್, ಅಪ್ಲೈಡ್ ಫೋರ್ಸ್ ಏನಾದರೂ ಗ್ರೇಟರ್ ಇದ್ದಾಗ ಮಾತ್ರ ಏನಾಕೈತಿ ಈ ಫ್ರಿಕ್ಷನಲ್ ಫೋರ್ಸನ್ನು ಕ್ರಾಸ್ ಮಾಡಿ ಅಂದಾಗ ಮಾತ್ರ ಮುಂದೆ ಆ ಪೆಟ್ಟಿಗೆ ಹೋಗಲಿಕ್ಕೆ ಸಹಾಯಕಾರಿಯಾಗ್ತದೆ. ಅ ಫೋರ್ಸ್ ದಟ್ ಅಪೋಸಸ್ ದ ಮೋಷನ್ ಆಫ್ ಒನ್ ಸರ್ಫೇಸ್ ಓವರ್ ಅನದರ್. ಹಾಗಾದರೆ ಇದು ಎರಡೂ ಕೂಡ ಟಚ್ ಆಗಿರಬೇಕು. ಈ ವುಡನ್ ಬ್ಲಾಕ್ ಇದೆ ಪ್ಲಸ್ ಈ ಸರ್ಫೇಸ್ ಏರಿಯಾ, ನೆಲ ಇದೆಯಲ್ಲ, ಇವೆರಡೂ ಕೂಡ ಟಚ್ ಆಗಿರಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಉದಾಹರಣೆಗೆ ವಾಕಿಂಗ್, ಫ್ರಿಕ್ಷನಲ್ ಫೋರ್ಸ್ ಪ್ರೊಡ್ಯೂಸ್ ಆಗ್ತದೆ. ಘರ್ಷಣಾ ಬಲ ಪ್ರೊಡ್ಯೂಸ್ ಆಗ್ತದೆ. ರೈಟಿಂಗ್ ಆಗಿರ್ಬೋದು, ನೀವು ಬರೆಯೋದಾಗಿ ಪೆನ್ನಿನ ನಿಬ್ಬನ್ನು ಒತ್ತಿ ನಾವು ಪೇಪರ್ ಮೇಲೆ ಬರೆಯುವಾಗ ಕೂಡ ಫ್ರಿಕ್ಷನ್ ಕ್ರಿಯೇಟ್ ಆಗ್ತದೆ. ಬ್ರೇಕ್ ಹಾಕೋದ್ರವಾಗಲಿ, ರೋಲಿಂಗ್, ಗಾಳಿ ಬಸ್ಸಿನ ಗಾಳಿಯನ್ನು ಉರುಳುವಾಗ ಕೂಡ ಹೇಳಿದ್ದೀನಿ ನಾನು. ಇದನ್ನು ಕೂಡ ಎಕ್ಸಾಂಪಲ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ. ಅದನ್ನು ಕೂಡ ಇನ್ನೊಂದ್ಸಲ ಆಗ್ತದೆ, ರಿವಿಷನ್ ಆಗ್ತದೆ, ನಿಮ್ಗೆ ಚೆನ್ನಾಗಿ ತಿಳಿದುಕೊಳ್ಳಿ. ನೆಕ್ಸ್ಟ್ ಬನ್ನಿ, ಫ್ರಿಕ್ಷನ್ಸನ್ನು ರಿಡ್ಯೂಸ್ ಮಾಡಲಿಕ್ಕೆ ಸಾಕಷ್ಟು ಪ್ರಶ್ನೆ ಕೇಳಿದ್ದಾನೆ ಮಕ್ಕಳು. ಇಲ್ಲಿ ಬಹಳ ಗಮನ ಕೊಡಿ. ಫ್ರಿಕ್ಷನ್ಸನ್ನು ರಿಡ್ಯೂಸ್ ಮಾಡಲಿಕ್ಕೆ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ತೀರಿ? ಹಾಗಾದರೆ ಯಾವ್ಯಾವ ಕ್ರಮಗಳನ್ನು ಕೊಡಬೇಕು? ಅದನ್ನು ಸಾಮಾನ್ಯವಾಗಿ ಫ್ರಿಕ್ಷನ್ಸ್ ರಿಡ್ಯೂಸ್ ಆಗಬೇಕಂತಂದರೆ ಲುಬ್ರಿಕ್ಯಾಂಟ್ಸನ್ನು ಯೂಸ್ ಮಾಡಿ. ಲುಬ್ರಿಕ್ಯಾಂಟ್ಸ್ ಅಂದರೆ ಗ್ರೀಸ್ ಅಂತೀವಿ, ಬಟ್ ಗ್ರೀಸಿಗೆ ನಾವು ಲುಬ್ರಿಕ್ಯಾಂಟ್ ಅನ್ನು, ಆಯಿಲ್ ಅಥವಾ ಗ್ರೀಸಿಗೆ ಲುಬ್ರಿಕ್ಯಾಂಟ್ ಅಂತ ಒಂದು ಕಾಮನ್ ಟರ್ಮ್ ಅದು, ಶಬ್ದವನ್ನು ಕರಿತೀವಿ. ಲುಬ್ರಿಕ್ಯಾಂಟ್ ಅಂದರೆ ಮತ್ತೆ ಕನ್ಫ್ಯೂಸ್ ಆಗಲಿಕ್ಕೆ ಕೂಡಿ ಒಂದು ಕಾಮನ್ ಟರ್ಮ್ ಅದು, ಸೈನ್ಸ್ ಒಳಗೆ ಇರ್ತಕ್ಕಂಥ. ಲುಬ್ರಿಕ್ಯಾಂಟ್ಸ್ ಅಂದರೆ ಗ್ರೀಸ್ ಅಥವಾ ಆಯಿಲ್. ಸಾಮಾನ್ಯವಾಗಿ ಈಗ ಯಾವುದು ಡೋರನ್ನು ಓಪನ್ ಮಾಡುವಾಗ ಸೌಂಡ್ ಮಾಡೋಕ್ಕಂದ್ರೆ ಏನು ಹಿಂಜಸ್ ಕಡೆಗೆ ಏನಾದರೂ ರಸ್ಟಿಂಗ್ ಆಗಿ ತುಕ್ಕು ಹಿಡಿದು ಏನಾದರೂ ಸೌಂಡ್ ಮಾಡಿದ್ರೆ ಅಲ್ಲಿ ನಾವು ಆಯಿಲ್ ಹಾಕ್ತೀವಿ. ಅಥವಾ ನಿಮ್ಮ ಮನೆಗೆ ಇರತಕ್ಕಂಥ ಗೇಟು ಏನಾದರೂ ಶಬ್ದವನ್ನು ಮಾಡ್ತಾ ಇದ್ದರೆ, ಅದು ತುಕ್ಕಿಡ ಜಂಗ್ ಹಿಡಿದ ಅಲ್ಲಿ ನೀವು ಆಯಿಲ್ ಅಥವಾ ಗ್ರೀಸನ್ನು ಹಾಕೋದ್ರ ಮೂಲಕ ಸ್ಮೂತಾಗಿ ಫಂಕ್ಷನ್ ಮಾಡ್ತದೆ, ಕೆಲಸ ಮಾಡ್ತದೆ. ಅದೇ ಬಂದಿದೆಯಾ ಲುಬ್ರಿಕ್ಯಾಂಟ್ಸ್. ಮತ್ತು ಎಂಜಿನ್ ಆಯಿಲ್ ಆಗಿರಲಿ, ಇವೆಲ್ಲ ಲುಬ್ರಿಕ್ಯಾಂಟ್ಸ್ಗಳನ್ನು ಅಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಓಕೆ. ನೆಕ್ಸ್ಟ್ ಪಾಲಿಶಿಂಗ್ ಸರ್ಫೇಸ್. ಸಾಮಾನ್ಯವಾಗಿ ಏನು ಮಾಡಿರಿ, ಅದು ತುಕ್ಕು ಹಿಡಿದು ಜಂಗ್ ಹಿಡಿದಿತ್ತು ಅಂತಂದರೆ ಸರಿಯಾಗಿ ಆಗಲ್ಲ, ಘರ್ಷಣಾ ಬಲ ಜಾಸ್ತಿ ಆಗ್ತದೆ. ಆ ಸಮಯದೊಳಗೆ ಏನು ಮಾಡ್ಬೋದು, ನೀವು ಸ್ಯಾಂಡ್ ಪೇಪರ್ ತೊಗೊಂಡು ಆ ಪಾಲಿಶನ್ನು ಕೂಡ ರಬ್ ಮಾಡಿ ಸ್ಮೂತ್ ಕೂಡ ಮಾಡ್ಬೋದು. ಅವಾಗ ಫ್ರಿಕ್ಷನ್ ಕೂಡ ರೆಡ್ಯೂಸ್ ಆಗ್ತದೆ. ಮತ್ತು ಬಾಲ್ ಬೇರಿಂಗ್ಸ್, ಇಲ್ಲಿ ಉದಾಹರಣೆ ಕೊಟ್ಟಿದ್ದೆ ನೋಡಿ. ಇಲ್ಲಿ ಬಾಲ್ ಬೇರಿಂಗ್ಸ್, ಇಲ್ಲಿ ವೆಹಿಕಲ್ಸ್ಗಳಲ್ಲಿ, ಬೈಸಿಕಲ್ಸ್ಗಳಲ್ಲಿ, ಈ ಥರ ಬೇರೆ ಬೇರೆ ಕಡೆಗೆಲ್ಲ ಯೂಸ್ ಮಾಡ್ತೀವಿ ಬಾಲ್ ಬೇರಿಂಗ್ಸನ್ನು. ಸಣ್ಣ ಬೇರಿಂಗ್ ಬಾಲ್ಸನ್ನು ಇಲ್ಲಿ ಹಾಕಿರ್ತಾರೆ. ಯಾಕೆ ಕಾರಣ ಏನಂತಂದರೆ ಅದು ಸ್ಲೈಡ್ ಆಗೋದ್ರ ಮುಖಾಂತರ ಅದು ಏನಾಗ್ತದೆ, ಫ್ರಿಕ್ಷನ್ ಕೂಡ ರೆಡ್ಯೂಸ್ ಆಗ್ತದೆ. ಏರ್ ಕುಷನ್ಸ್, ಏರ್ ಕುಷನ್ಸ್ಗಳನ್ನು ಕೂಡ ಯೂಸ್ ಮಾಡ್ತೀವಿ. ಎಲ್ರಿ ಸರ್, ನಾವು ಏರ್ ಹಾಕಿ ಆಡುವಾಗ ಕೂಡ ಅಲ್ಲಿ ಕೂಡ ಏರ್ ಕುಷನ್ಸ್ಗಳನ್ನು ಯೂಸ್ ಮಾಡ್ತೀವಿ. ಇದು ಫ್ರಿಕ್ಷನ್ಸನ್ನು ರಿಡ್ಯೂಸ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಕ್ರಮಗಳಾಗಿವೆ. ಇದು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾನೆ. ಬನ್ನಿ, ನೆಕ್ಸ್ಟ್ ಏನಿದೆಯಲ್ಲ ಬಹಳ ಇಂಪಾರ್ಟೆಂಟು, ಬಹಳ ಪ್ರಮುಖವಾದದ್ದು. ಇಲ್ಲಿ ಸ್ವಲ್ಪ ಗಮನ ಕೊಡಿ. ಯಾವುದ್ರಿ ಸರ್? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫ್ರಿಕ್ಷನ್. ಸಾಕಷ್ಟು ಎಕ್ಸಾಮಿಗೆ ಕೇಳಿದಾನೆ ನೆನಪಿಟ್ಕೊಳ್ಳಿ. ಹಾಗಾದರೆ ಫ್ರಿಕ್ಷನ್ಸನ್ನು ಇದನ್ನು ಹೇಳೋಕ್ಕಿಂತ ಬಿಫೋರ್ ಇಲ್ಲಿದೊಂದು ಪಾಯಿಂಟ್ ಇದೆ ನೋಡಿ, ಅದನ್ನು ಸ್ವಲ್ಪ ಕವರ್ ಮಾಡ್ತೀನಿ, ನಿಮಗೆ ಗೊತ್ತಾಗ್ತದೆ. ಹಾಗಾದರೆ ಇಲ್ಲಿದೆ ನೋಡಿ, ಇನ್ಕ್ರೀಸಿಂಗ್ ಫ್ರಿಕ್ಷನ್. ಇಲ್ಲಿವರೆಗೆ ನಾವು ಏನು ಕಲ್ತೀವಿ, ಇಲ್ಲಿ ನೋಡಿ
ರಿಡ್ಯೂಸಿಂಗ್ ಫ್ರಿಕ್ಷನನ್ನು ಹೇಗೆ ಕಡಿಮೆ ಮಾಡಬೇಕು ಅನ್ನೋದು ಕಲ್ತಿದ್ದೀರಿ. ಈಗ ಯಾವ ಥರ ಇನ್ಕ್ರೀಸ್ ಮಾಡಬೇಕು. ಹಾಗಾದರೆ ನೀವು ಯಾವಾಗಲೂ ಟೈರನ್ನು ನೋಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಬೇಕಾದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಟೈರ್ದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದೀವಿ. ಈ ಟೈರ್ ನೋಡಿ, ಇಲ್ಲಿ ಗ್ರೂವ್ಸ್ ಇರ್ತಾವೆ ನೋಡಿ, ಟೈರ್ಸ್ಗಳು ಭಾಳ ಸ್ಮೂತ್ ಸರ್ಫೇಸ್ ಇರಂಗಿಲ್ಲ, ಯಾಕಂದರೆ ಆ ಥರ ಗ್ರೂವ್ಸ್ ಇರೋದ್ರಿಂದ ರೋಡಿಗೆ ಮತ್ತು ಆ ಗಾಲಿಗೆ ಕಾಂಟ್ಯಾಕ್ಟಿಗೆ ಬಂದಾಗ ಏನಾಗ್ತದೆ, ಫ್ರಿಕ್ಷನ್ ಇನ್ಕ್ರೀಸ್ ಆಗ್ತದೆ. ಅವಾಗ ಏನಾಗ್ತದೆ, ವೆಹಿಕಲ್ ಸ್ಮೂತಾಗಿ ಹೋಗ್ಲಿಕ್ಕೆ ಚಲೋ ಆಗ್ತದೆ. ಈ ಥರ ಗ್ರೂವ್ಸ್ ಏನಿದೆ ಟ್ರೀಡ್ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಹಾಗಾದರೆ ನೀವು ನಿಮ್ಮ ಶೂಸ್ ತೊಗೊಳ್ಳಿ, ಶೂಸ್ ಕೆಳಗಿರತಕ್ಕಂಥ ಸೋಲ್ಸನ್ನು ನೋಡಿ, ಅವು ಗ್ರೂವ್ ಪ್ಯಾಟರ್ನ್ಸ್ಗಳಿರ್ತವೆ. ಅದು ಸೋಲ್ಸುಗಳು ಕಡೆ ಅಂದರೆ ಫ್ರಿಕ್ಷನ್ಸ್ ಕ್ರಿಯೇಟ್ ಆಗಿ ಚೆನ್ನಾಗಿ ನಡೀಲಿಕ್ಕೆ ಅನುಕೂಲ ಆಗಲಿ, ಅಥವಾ ಇದು ವಾಕಿಂಗು ರನ್ನಿಂಗ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ. ಸ್ಯಾಂಡ್ ಆನ್ ಐಸಿ ರೋಡ್ಸ್. ಈಗ ಸಾಮಾನ್ಯವಾಗಿ ಐಸಿ ರೋಡ್ಸ್ ಮೇಲೆ ನೀವು ಇಲ್ಲೆಲ್ಲ ಹಿಮಾಚಲ ಪ್ರದೇಶ ಇತ್ತಗೆಲ್ಲ ಹೋಗಿ, ಉತ್ತರಾಖಂಡಲ್ಲೆಲ್ಲ ಹೋಗಿ ಅತಿ ಹೆಚ್ಚು ಸ್ನೋಫಾಲ್ ಆಗ್ತದೆ. ಅಲ್ಲಿ ಸ್ಯಾಂಡನ್ನು ಹಾಕಿರ್ತವೆ ನಾವು ರೋಡ್ ಮೇಲೆ. ಕಾರಣ ಏನಂತಂದರೆ ಐಸಿ ರೋಡ್ಸ್ ಮೇಲೆ ಫ್ರಿಕ್ಷನ್ಸ್ಗಳು ಕಡಿಮೆ ಆಗ್ತದೆ. ಇದನ್ನು ವೆಹಿಕಲ್ಸ್ಗಳು ಮೂಮೆಂಟ್ ಆಗಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ಬನ್ನಿ, ಇದೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫ್ರಿಕ್ಷನ್. ಸರ್ ಹಾಗಾದರೆ ಫ್ಯಾಕ್ಟರ್ಸ್ ಯಾವುವು ಸರ್ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡೋದು ಫ್ರಿಕ್ಷನ್ಗೆ? ಸರ್ ನೇಚರ್ ಆಫ್ ಸರ್ಫೇಸಸ್. ನೆನ್ಪಿಟ್ಕೊಳ್ಳಿ, ನೇಚರ್ ಆಫ್ ಸರ್ಫೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಯಾವ ಥರನಾದ ಮೇಲ್ಮೈ ವಿಸ್ತೀರ್ಣ ಇದೆ, ಅದರದ ಸ್ವಭಾವ ಏನು, ಅದರ ಮೇಲೆ ಕೂಡ ನೆನ್ಪಿಟ್ಕೊಳ್ಳಿ. ಉದಾಹರಣೆಗೆ ರಫ್ ಸರ್ಫೇಸ್ ಇತ್ತಂದರೆ ಫ್ರಿಕ್ಷನ್ ಜಾಸ್ತಿ ಇರ್ತದೆ. ನೆನ್ಪಿಟ್ಕೊಳ್ಳಿ ನೋಡಿ, ಈ ವಸ್ತು ಇಲ್ಲಿ ಮೂವ್ಮೆಂಟ್ ಆಗಬೇಕಂದ್ರೆ ಇದು ಜಿಗ್ಜಾಗಿದೆ ನೋಡಿ, ಸ್ಮೂತ್ ಸರ್ಫೇಸ್ ಇಲ್ಲ, ರಫ್ ಸರ್ಫೇಸ್ ಇದೆ. ಇದು ನೋಡಿ ಸ್ಮೂತ್ ಸರ್ಫೇಸ್ ಇದೆ ಕೆಳಗಡೆಗೆ. ಅರ್ಥ ಆಗಿದ್ರಿ? ಹಾಗಾದರೆ ರಫ್ ಸರ್ಫೇಸ್ ಏನಾದರೂ ಇತ್ತಂದರೆ, ರಫ್ ಮೇಲ್ಮೈ ವಿಸ್ತೀರ್ಣ ಇತ್ತಂದರೆ ಜಾಸ್ತಿ ಫ್ರಿಕ್ಷನ್, ಘರ್ಷಣಾ ಬಲ ಇರ್ತದೆ. ಹಾಗೆ ಸ್ಮೂತ್ ಸರ್ಫೇಸ್ ಇದ್ದರೆ ಆರಾಮಾಗಿ ಮೂವ್ಮೆಂಟ್ ಮಾಡ್ಬೋದು, ಆರಾಮಾಗಿ ಚಲಿಸ್ಬೋದು. ಇದನ್ನು ಲೆಸ್ ಫ್ರಿಕ್ಷನ್ ಅಂದರೆ ಕಡಿಮೆ ಘರ್ಷಣಾ ಬಲ ಆಗೋದು. ಫೋರ್ಸ್ ಬಿಟ್ವೀನ್ ಸರ್ಫೇಸಸ್ ನೋಡಿ, ಉದಾಹರಣೆಗೆ 1 kg ಇತ್ತಂದರೆ ಅದ್ರ ಮೂಮೆಂಟ್ ಮಾಡೋದು ಮೋರ್ ಲೋಡ್ ಮೋರ್ ಫ್ರಿಕ್ಷನ್. ಫೋರ್ಸ್ ಬಿಟ್ವೀನ್ ಫೋರ್ಸ್ ಸರ್ಫೇಸಸ್ ಹೆಂಗಿರ್ತದೆ ನೋಡಿ, ಇಲ್ಲಿ ಮೋರ್ ಲೋಡ್ ಮೋರ್ ಫ್ರಿಕ್ಷನ್, ಲೆಸ್ ಲೋಡ್ ಲೆಸ್ ಫ್ರಿಕ್ಷನ್. ಅಂದರೆ ಇಲ್ಲಿ ಫ್ರಿಕ್ಷನ್ ಏನಾಗ್ತದೆ, ಕಡಿಮೆ ಆಗ್ತದೆ. 10 kgಯಲ್ಲಿ ಏನಿದೆಯಲ್ಲ, ಇಲ್ಲಿ ಫ್ರಿಕ್ಷನ್ ಜಾಸ್ತಿ ಆಗ್ತದೆ. ಇದು ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಬನ್ನಿ, ಇಲ್ಲಿ ಬನ್ನಿ, ಗ್ರಾವಿಟೇಷನಲ್ ಫೋರ್ಸ್ ಏನು ಹೇಳ್ತಿದೆ ಸರ್? ಹಾಗಾದರೆ ಗ್ರಾವಿಟೇಷನಲ್ ಫೋರ್ಸ್ ಏನು ಹೇಳ್ತಿದೆ ನೋಡಿ. ಗ್ರಾವಿಟೇಷನಲ್ ಫೋರ್ಸ್ ಒಂದು ನಿಮಿಷ ಆಗಲಿ, ಸಿಯರ್. ಇಲ್ಲಿ ಬನ್ನಿ, ಅರ್ತ್ ಅಟ್ರಾಕ್ಟ್ಸ್ ಎವ್ರಿಥಿಂಗ್ ಟುವರ್ಡ್ಸ್ ಇಟ್ಸ್ ಸೆಂಟರ್. ಅಂದರೆ ಯಾವುದೇ ವಸ್ತುವನ್ನು ನೀವು ಹೋದಾಗ ಭೂಮಿ ಕಡೆಗೆ ಎಳೆದುಕೊಳ್ತದೆ. ಅದಕ್ಕೆ ನಾವು ಏನು ಕರ್ತೀವಿ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರ್ತೀವಿ. ರೆಸ್ಪಾನ್ಸಿಬಲ್ ಫಾರ್ ವೇಟ್ ಆಫ್ ಆಬ್ಜೆಕ್ಟ್ಸ್. ವಸ್ತುಗಳ ತೂಕಗಳಿಗೆ ಕಾರಣ ಏನಾದರೆ ಈ ಗ್ರಾವಿಟೇಷನಲ್ ಫೋರ್ಸೇ ಕಾರಣ. ಏನಿದೆಯಲ್ಲ, ಗ್ರಾವಿಟೇಷನಲ್ ಫೋರ್ಸ್ ಕಾರಣ. ಪುಲ್ಸ್ ಆಬ್ಜೆಕ್ಟ್ಸ್ ಡೌನ್ವರ್ಡ್. ಆಬ್ಜೆಕ್ಟ್ಸ್ ಫಾಲ್ ಟುವರ್ಡ್ಸ್ ದಿ ಅರ್ತ್. ಅಂದರೆ ಆಬ್ಜೆಕ್ಟ್ಸ್ಗಳು ಏನು ಮಾಡ್ತವೆ, ವಸ್ತುಗಳು ಭೂಮಿ ಹತ್ತಿರ ಬಂದು ತಲುಪ್ತವೆ ಮೇಲೆ ಹೋದಾಗ. ಹಾಗಾದರೆ ನೆಕ್ಸ್ಟ್ ಬನ್ನಿ, ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟ್ಸ್ ಹ್ಯಾವ್ 2 poles, ನಾರ್ತ್ ಪೋಲ್ ಸೌತ್ ಪೋಲ್ ಇರುತ್ತೆ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಏನು ಇಂಟ್ರಾಕ್ಷನ್ಸ್ ಆಗ್ತದೆ ಸರ್? ಹಾಗಾದರೆ ಸೇಮ್ ಪೋಲ್ಸ್ ಇದ್ದರೆ, ಸೌತ್ ಅಥವಾ ನಾರ್ತ್ ಇದ್ದಂತಾರೆ. ಅನ್ಲೈಕ್ ಪೋಲ್ಸ್ ಏನು ಮಾಡ್ತವೆ, ಲೈಕ್ ಪೋಲ್ಸಸ್ ರಿಪೆಲ್ ಮಾಡ್ತವೆ, ಒಂದಕ್ಕೊಂದು ಅಟ್ರಾಕ್ಟ್ ಮಾಡೋಂಗಿಲ್ಲ, ಘರ್ಷಣೆ ಮಾಡೋಂಗಿಲ್ಲ, ಅವ್ರು ರಿಪೆಲ್ ಮಾಡ್ತವೆ. ಹಾಗಾದ್ರೆ ಈ ಸರ್ ನಾರ್ತ್ ಸೌತ್, ಒಂದು ನಾರ್ತ್ ಇರಬೇಕು, ಒಂದು ಸೌತ್ ಇರಬೇಕು, ಇವು ಏನು ಮಾಡ್ತವೆ, ಅಟ್ರಾಕ್ಟ್ ಮಾಡ್ತಾವೆ. ಅದನ್ನ ನೆನ್ಪಿಟ್ಕೊಳ್ಳಿ. ಸೇಮ್ ನಾರ್ತ್ ಇದ್ರೆ ಅಟ್ರಾಕ್ಟ್ ಮಾಡೋಂಗಿಲ್ಲ, ಆಕರ್ಷಣೆಗೊಳಗಾಗಲ್ಲ, ಅದೇನು ಮಾಡ್ತಿದೆ, ದೂರ ಸರಿಸಿದೆ. ಇದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಅದನ್ನು ಸ್ವಲ್ಪ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಬನ್ನಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂದರೆ ಏನು ರೀ ಸರ್? ಹಾಗಾದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂದರೆ ಏನು ರೀ? ಆಕ್ಟ್ಸ್ ಬಿಟ್ವೀನ್ ಚಾರ್ಜ್ಡ್ ಆಬ್ಜೆಕ್ಟ್ಸ್. ಅಂದರೆ ವಿದ್ಯುತ್ ಆವೇಶಗೊಳಗಾಗಿರಬೇಕು ಆ ವಸ್ತುಗಳು. ಚಾರ್ಜ್ಡ್ ಆಬ್ಜೆಕ್ಟ್ಸ್ ಅಂದ್ರೆ ಆ ಎರಡೂ ವಸ್ತುಗಳು ವಿದ್ಯುತ್ ಆವೇಶಗೊಳಗಾಗಿರಬೇಕು ಅಂದಾಗ. ಈಗ ಉದಾಹರಣೆಗೆ ನೋಡಿ, ಲೈಕ್ ಚಾರ್ಜಸ್ ರಿಪೆಲ್. ಸೇಮ್ ಪ್ಲಸ್ ಇದ್ರೆ ರಿಪೆಲ್, ದೂರ ಹೋಗಿ ಸರಿತವೆ ಎರಡು ಬಲೂನ್ಸ್ಗಳು. ಇಲ್ಲಿ ಸೇಮ್ ಮೈನಸ್ ಇದ್ರೆ ದೂರ ಸರಿತವೆ, ಮತ್ತು ಪ್ಲಸ್ ಮೈನಸ್ ಇತ್ತಂದರೆ ಅಟ್ರಾಕ್ಟ್ ಆಗ್ತದೆ. ತಿಳಿತಲ್ಲ, ಅಟ್ರಾಕ್ಟ್ ಆಗ್ತದೆ. ಅದನ್ನ ನೆನಪಿಟ್ಕೊಳ್ಳಿ. ಇಲ್ಲಿ ಬಲೂನ್ ಸ್ಟಿಕ್ಸ್ ಟು ವಾಲ್. ಹಾಗಾದರೆ ಬಲೂನ್ ಸ್ಟಿಕ್ಸ್ ಟು ವಾಲ್ ಇದೇನಾಗಿದೆ ಉದಾಹರಣೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ರಬ್ ಮಾಡಿ, ಅದನ್ನು ತಲೆಗೆ ತೊಗೊಂಡು ಬಲೂನ್ನ ರಬ್ ಮಾಡಿ ಹಾಕಿಬಿಟ್ಟಾಗ ವಾಲ್ಗೆ ಸ್ಟಿಕ್ ಆಗ್ತದೆ ಚಾರ್ಜ್ ಆಬ್ಜೆಕ್ಟ್ಸ್. ಹೇರ್ ಸ್ಟ್ಯಾಂಡ್ಸ್ ವೆನ್ ಕಾಂಬ್ಡ್. ಹೇರನ್ನು ನೀವು ಚೆನ್ನಾಗಿ ಕಾಂಬ್ ಮಾಡಿದಾಗ ಏನಾಗುತ್ತೆ, ಈ ಥರ ಎದ್ದು ನಿಲ್ತದೆ, ಸ್ಟ್ಯಾಂಡ್ ಆಗ್ತದೆ. ಕ್ಲೋತ್ಸ್ ಕ್ಲಿಂಗ್ ಟುಗೆದರ್. ಒಂದು ಬಟ್ಟೆಯನ್ನು ಇನ್ನೊಂದು ಚಿಟಿಗೆ ಇದನ್ನು ಮಾಡಿದಾಗ ಒಂದಕ್ಕೊಂದು ಅಟ್ಯಾಚ್ ಆಗ್ತವೆ, ಕ್ಲಿಂಗ್ಸ್ ಟುಗೆದರ್. ಅದು ಕೂಡ ಏನಾಗ್ತದೆ, ಬಟ್ಟೆಯನ್ನು ಉಜ್ಜಿದಾಗೂ ಕೂಡ ನಾವು ಏನಾಗ್ತದೆ, ಅದು ಕೂಡ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸನ್ನು ಬಿಡುಗಡೆ ಮಾಡ್ತದೆ. ಇದು ಉದಾಹರಣೆಯಾಗಿದೆ. ನೆಕ್ಸ್ಟ್ ಬನ್ನಿ, ಇದು ಕೂಡ ಬಹಳ ಇಂಪಾರ್ಟೆಂಟು, ಎಕ್ಸಾಮ್ಗೆ ರಿಪೀಟ್ ಆಗಿದೆ. ಬ್ಯಾಲೆನ್ಸ್ಡ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಎಂದರೇನು ಅಂತ ಕೇಳಿದಾನೆ. ಉದಾಹರಣೆಗೆ ಇಲ್ಲಿ ಒಂದು ಪೆಟ್ಟಿಗೆ ಈ ಪೆಟ್ಟಿಗೆಯನ್ನು ಏನು ಮಾಡ್ತಿದ್ದೀನಿ, ಈ ಮನುಷ್ಯ 10 ನ್ಯೂಟನ್ ಹಾಕಿ ಎಳಿತಿದ್ದಾನೆ, ಕರೆಕ್ಟಾ?
ನಡೀತದೆ. ಅಪೋಸಿಟ್ ಇನ್ ಡೈರೆಕ್ಷನ್ ಹಾಗಾದರೆ ಬ್ಯಾಲೆನ್ಸ್ಡ್ ಫೋರ್ಸಸ್ ನೋ ಚೇಂಜ್ ಇನ್ ಸ್ಟೇಟ್ ಆಫ್. ಹಾಗಾದರೆ ಇತ್ತಾಗೂ 10 ನ್ಯೂಟನ್ ಮೀಟರ್ ಅಪ್ಲೈ ಆಗ್ತಿದೆ ಫೋರ್ಸು, ಇತ್ತಾಗೂ 10 ನ್ಯೂಟನ್ ಅಪ್ಲೈ ಆಗ್ತಿದೆ. ಹಾಗಾದರೆ ಆದರೆ ಎರಡೂ ಕೂಡ ಈಕ್ವಲ್ ಇನ್ ಸೈಜ್. ಇತ್ತಾಗೂ 10 ನ್ಯೂಟನ್ ಇದೆ, ಇತ್ತಾಗೂ ಫೋರ್ಸ್ ಬಲ ಏನಿದೆ 10 ನ್ಯೂಟನ್ ಅಪ್ಲೈ ಮಾಡಿದ್ದೀವಿ. ಹಾಗಾದರೆ ಎರಡೂ ಕೂಡ ಈಕ್ವಲ್ ಇನ್ ಸೈಜ್. ಅಂತಹ ಸಮಯದಲ್ಲಿ ಎರಡೂ ಕೂಡ ಈಕ್ವಲ್ ಇತ್ತಂದ್ರೆ ಇತ್ತಾಗೂ ಫೋರ್ಸ್ ಅಪ್ಲೈ ಮಾಡಿದ್ದು ಇತ್ತಾಗೂ ಫೋರ್ಸ್ 10 ನ್ಯೂಟನ್ ಸೇಮ್ ಇತ್ತಂದರೆ ಆ ಆಬ್ಜೆಕ್ಟು ಮೂವ್ ಆಗಂಗಿಲ್ಲ, ಚಲಿಸುವುದಿಲ್ಲ. ನೆನಪಿಡಿ, ನೋ ಚೇಂಜ್ ಇನ್ ಸ್ಟೇಟ್ ಆಫ್ ಮೋಷನ್, ಆ ವಸ್ತು ಚಲಿಸುವುದಿಲ್ಲ. ನೀವು ಉದಾಹರಣೆಗೆ ಟಗ್ ಆಫ್ ವಾರ್ ಆಡ್ತಿರ್ತೀರಿ, ಹಗ್ಗ ಜಗ್ಗಾಟ ಅಂತ ಕರಿತೀವಿ. ಟಗ್ ಆಫ್ ವಾರ್ ಆಡುವಾಗ ಇತ್ತಾಗ 5 ಮಂದಿ ಇತ್ತಾಗ 5 ಮಂದಿ ಕೂಡ ಎಳಿತಿರ್ತೀರಿ. ಯಾವಾಗ ಈಕ್ವಲ್ ಇರ್ತದೆ ಅದು ಟೈ ಏನು ಯಾವಾಗಲೂ ಈಕ್ವಲ್ ಇರ್ತೈತಿ ಹೇಳ್ರಿ. ಈಕ್ವಲ್ ಫೋರ್ಸ್ ಅಪ್ಲೈ ಮಾಡಿದಾಗ ಅದು ಬ್ಯಾಲೆನ್ಸ್ಡ್ ಫೋರ್ಸಸ್, ಅಂದ್ರೆ ಮೂವ್ಮೆಂಟ್ ಆಗಂಗಿಲ್ಲ. ಅದು ಟೈಯಲ್ಲಿರುತ್ತೆ ಅಲ್ಲಿ ಇರ್ತದೆ, ಇವರು ಈಕ್ವಲ್ ಆಗ್ತಿರ್ತೀರಿ, ಅವಾಗ ಮೂವ್ಮೆಂಟ್ ಆಗಂಗಿಲ್ಲ. ಓಕೆ, ಆ ವಸ್ತು ಚಲಿಸೋದಿಲ್ಲ. ಆದರೆ ಅನ್ಬ್ಯಾಲೆನ್ಸ್ಡ್ ಅಂದ್ರೆ ಏನು? ಅನ್ಬ್ಯಾಲೆನ್ಸ್ಡ್ ಅಂದ್ರೆ ಒಬ್ರು ಏನು ಮಾಡ್ತಾರೆ, ಟಗ್ ಆಫ್ ವಾರ್ ಒಳಗೆ ಹಗ್ಗ ಜಿಗ್ಗಾಟದೊಳಗೆ ಅತಿ ಹೆಚ್ಚು ಫೋರ್ಸ್ ಹಾಕೋದ್ರಿಂದ ಏನಾಕೈತಿ, ಅತಿ ಹೆಚ್ಚು ಒಬ್ರು ಗೆಲ್ತಾರೆ ಒಬ್ರು ಸೋಲ್ತಾರೆ, ಅವಾಗ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ಗೆ ಉದಾಹರಣೆ ಆಗ್ತದೆ. ಈಗ ಉದಾಹರಣೆಗೆ ನೋಡಿ, ಅನ್ಈಕ್ವಲ್ ಇನ್ ಸೈಜ್ ಆರ್ ಡೈರೆಕ್ಷನ್, ಇಲ್ಲಿ ಚೇಂಜ್ ಇನ್ ಸ್ಟೇಟ್ ಆಫ್ ಮೋಷನ್. ಫಾರ್ ಎಕ್ಸಾಂಪಲ್, ಇವನು ಫೋರ್ಸನ್ನು ಹಾಕ್ತಾನೆ ಎಷ್ಟು 20 ನ್ಯೂಟನ್, ಇದು ಅಪೋಸಿಟ್ ಫೋರ್ಸ್ ಇಲ್ಲ. ಅವಾಗ ಏನಾಗ್ತದೆ ಹೇಳ್ರಿ, ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆರಾಮಾಗಿ ಮೂವ್ ಆಗಲಿಕ್ಕೆ, ಕಟ್ಟಿಗೆ ಏನಿದೆಯಲ್ಲ ಉಡನ್ ಪೆಟ್ಟಿಗೆ ಏನಿದೆಯಲ್ಲ ಮೂವ್ ಆಗಲಿಕ್ಕೆ ಚಲೋ ಆಗ್ತದೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಇದು ಲಾಸ್ಟು ಮುಗಿಲಿಕ್ಕೆ ಬಂತು. ಇನರ್ಷಿಯಾ ಅಂತಂದರೆ ಜಡತ್ವ ಅಂತ ಕರಿತೀವಿ, ಕನ್ನಡದಲ್ಲಿ ನಾವು ಜಡತ್ವ ಅಂತ ಕರಿತೀವಿ. ದ ಟೆಂಡೆನ್ಸಿ ಆಫ್ ಅನ್ ಅಬ್ಜೆಕ್ಟ್ ಟು ರೆಸಿಸ್ಟ್ ಎನಿ ಚೇಂಜ್ ಇನ್ ಇಟ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಮೋಷನ್. ಒಂದು ಯಾವುದೇ ಭೂಮಿ ಮೇಲೆ ಇರ್ತಕ್ಕಂಥ ವಸ್ತುವನ್ನು ತಗೊಳ್ಳಿ. ಜಡತ್ವ ಅಂತಂದ್ರೆ ಜಡ ಅಂದರೆ ಕುಂತಲ್ಲೇ ಕೂತ್ಬಿಡೋದು. ಓಕೆ, ಲೇಜಿ ಅಂತ ತಿಳ್ಕೊಳ್ಳಿ. ಜಡತ್ವ ಇನರ್ಷಿಯಾ ಅಂದರೆ ಲೇಜಿ ಅಂತ ನಿಮ್ಮ ಭಾಷೆ ಒಳಗೆ ತಿಳ್ಕೊಳ್ಳಿ. ಯಾವುದೇ ವಸ್ತು ಭೂಮಿ ಮೇಲೆ ಇರ್ರಿ, ಅದು ಚಲಿಸ್ತಿದ್ರೆ ಅಥವಾ ರೆಸ್ಟ್ ಒಳಗಿದ್ರೆ ತನ್ನ ಸ್ಟೇಟನ್ನು, ತನ್ನ ಈ ಹವ್ಯಾಸ ಅಂತಲೂ ಕೂಡ ಕರಿಬೋದು, ಅಥವಾ ತನ್ನ ಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನೆನಪಿಟ್ಕೊಳ್ಳಿ, ಬದಲಾವಣೆ ಮಾಡಲಿಕ್ಕೆ ಇಷ್ಟಪಡಂಗಿಲ್ಲ. ಎಲ್ಲಿವರೆಗೂ ಕೂಡ ಸರ್ ನಾವು ಏನಾದರೂ ಅದಕ್ಕೆ ಫೋರ್ಸನ್ನು ಅಪ್ಲೈ ಮಾಡಿದಾಗ ಮಾತ್ರ ಮೋಸ್ಟ್ಲಿ ಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಸರ್. ಹಾಗಾದರೆ ಇಲ್ಲಿ ಒಂದು ಎಕ್ಸಾಂಪಲ್ಸ್ಗಳನ್ನು ತೊಗೊಳ್ಳಿ, ನಿಮಗೆ ಇನರ್ಷಿಯಾದ ಕಾನ್ಸೆಪ್ಟ್ ಕೂಡ ಕ್ರಿಸ್ಟಲ್ ಕ್ಲಿಯರ್ ಆಗ್ತದೆ. ಎಕ್ಸಾಂಪಲ್ಸ್: ಪ್ಯಾಸೆಂಜರ್ಸ್ ಜರ್ಕ್ ಫಾರ್ವರ್ಡ್ ಇನ್ ಅ ಮೂವಿಂಗ್ ಬಸ್ ವೆನ್ ಸಡನ್ಲಿ ಇಟ್ ಸ್ಟಾಪ್ಸ್. ಉದಾಹರಣೆಗೆ ನೀವು ಇದನ್ನು ಅನುಭವ ಮಾಡಿದಿರಿ, ಇನರ್ಷಿಯಾ ಕಾನ್ಸೆಪ್ಟನ್ನು ಡೈಲಿ ಲೈಫ್ ಒಳಗೆ ನೀವು ಬಳಸಿರ್ತೀರಿ. ನಿಮಗೆ ನೋಡಿದಾಗ ವಿಜ್ಞಾನದು ಸ್ವಲ್ಪ ಟಫ್ ಅನ್ನಿಸ್ತದೆ, ಏನೂ ಇರಲ್ಲ ಅದರೊಳಗೆ. ಆ ಶಬ್ದದ ಅರ್ಥ ನಾವು ಹೊರಗಿನ ಜಗತ್ತಿಗೆ ಕನೆಕ್ಟ್ ಮಾಡಿ ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದಾಗ ನಿಮಗೆ ಭಾಳ ಕ್ರಿಸ್ಟಲ್ ಕ್ಲಿಯರ್ ಆಗ್ತದೆ ಕಾನ್ಸೆಪ್ಟ್. ಡೈಲಿ ಲೈಫ್ ಒಳಗೆ ಇನರ್ಷಿಯಾ ಅನ್ನೋ ಕಾನ್ಸೆಪ್ಟನ್ನು ಯೂಸ್ ಮಾಡಿದ್ರಿ, ನೀವು ಬಸ್ಸಲ್ಲಿ ಚಲಿಸ್ತಿದ್ರಿ ಅಂದರೆ ಇನರ್ಷಿಯಾ ಜಡತ್ವ ಕಾನ್ಸೆಪ್ಟನ್ನು ಬಳಸಿದಿರಿ ಅಂತ ಅರ್ಥ. ಉದಾಹರಣೆಗೆ ನೀವು ಬಸ್ಸಲ್ಲಿ ಕುಂತಾಗ ಸಡನ್ನಾಗಿ ಬ್ರೇಕ್ ಹಾಕಿದಾಗ, ಡ್ರೈವರು ಸಡನ್ನಾಗಿ ಬ್ರೇಕ್ ಹಾಕಿದಾಗ ಏನಾಗ್ತದೆ ರೀ ಸರ್? ಹಾಗಾದರೆ ಸಣ್ಣಾಗಿ ಮುಂದೆ ಬಾಗ್ತೀರಾ ನೀವು. ಜರ್ಕ್ ಫಾರ್ವರ್ಡ್ ಅಂದರೆ ನೀವು ಮುಂದೆ ಬಾಗ್ತೀರಾ. ಇದಕ್ಕೆ ಕಾರಣ ಏನಂದರೆ ನಿಮ್ಮ ಬಾಡಿ ಯಾವಾಗಲೂ ರೆಸ್ಟ್ ಒಳಗಿರ್ತದೆ. ಬಸ್ನೊಳಗೆ ಕುಂತಾಗ ಬಸ್ ಚಲಿಸುವ ರೆಸ್ಟ್ನೊಳಗಿರ್ತದೆ. ಸಡನ್ನಾಗಿ ಒಂದು ಫೋರ್ಸನ್ನು ಅಪ್ಲೈ ಮಾಡಿದಾಗ, ಡ್ರೈವರ್ ಬ್ರೇಕನ್ನು ಹಾಕಿದಾಗ ಫೋರ್ಸನ್ನು ಅಪ್ಲೈ ಮಾಡಿದಾಗ ನಿಮ್ಮ ಬಾಡಿ ಮುಂದೆ ಫಾರ್ವರ್ಡ್ ಹೋಗ್ತದೆ. ಹಾಗಾದರೆ ರೆಸ್ಟ್ ಮೋಷನ್ ಇದ್ದದ್ದು ಮೂಮೆಂಟಿಗೆ ಬಂತು, ಚಲನೆಗೆ ಬಂತು. ಹಾಗಾದರೆ ಇದೊಂದು ಉದಾಹರಣೆ ಆಗಿದೆ ತಾನೆ. ದೆನ್ ಡಸ್ಟ್ ಕಮ್ಸ್ ಔಟ್ ವೆನ್ ವಿ ಬೀಟ್ ಅ ಕಾರ್ಪೆಟ್. ಉದಾಹರಣೆಗೆ ಒಂದು ಕಾರ್ಪೆಟ್ ತೊಗೊಳ್ಳಿ, ಕಾರ್ಪೆಟ್ ಅಥವಾ ಗಾದಿ ತೊಗೊಳ್ಳಿ, ಅಥವಾ ಒಂದು ಬಟ್ಟೆ ತೊಗೊಳ್ಳಿ, ಅದರೊಳಗೆ ಬಹಳ ಧೂಳಿತ್ತು ಅಂತ ತಿಳ್ಕೊಳ್ಳಿ. ಅದರೊಳಗೆ ಇರತಕ್ಕಂಥ ಡಸ್ಟ್ ಪಾರ್ಟಿಕಲ್ಸ್ ಅಂದರೆ ಧೂಳಿನ ಕಣಗಳೇನಿರ್ತಾವಲ್ಲ ಆ ಬಟ್ಟೆ ಒಳಗೆ ಅಥವಾ ಕಾರ್ಪೆಟ್ಟಿನೊಳಗಿರತಕ್ಕಂಥ ಧೂಳಿನ ಕಣಗಳೇನಿರ್ತಾವಲ್ಲ ಅವು ಸ್ಟೇಟ್ ಆಫ್ ರೆಸ್ಟ್ ಒಳಗಿರ್ತವೆ, ಲೇಸಿಯಾಗಿರ್ತವೆ, ಕುಂತಿರ್ತವೆ. ನೀವೇನಾದರೂ ಒಂದು ಕಟ್ಟಿಗೆಯನ್ನು ತೊಗೊಂಡ ಅಥವಾ ಹಿಂಗೆ ಜೋರಾಗಿ ಜಾಡಿಸಿದಾಗ, ಅಥವಾ ಅದನ್ನು ಮ್ಯಾಟನ್ನು ಅಥವಾ ಕಾರ್ಪೆಟನ್ನು ನೀವು ಜಾಡಿಸಿದಾಗ ಅದರೊಳಗಿರತಕ್ಕಂಥ ಡಸ್ಟಿನ ಪಾರ್ಟಿಕಲ್ಸ್ಗಳು ಏನಿರ್ತಾವಲ್ಲ, ಧೂಳಿನ ಕಣಗಳೇನು ಮಾಡ್ತಾವ, ಅವಾಗೆ ಅವು ಮೋಷನ್ಗೆ ಚಲಿಸಲಿಕ್ಕೆ ಶುರು ಆಗ್ತವೆ. ಇದು ರೆಸ್ಟ್ ಪೊಸಿಷನ್ ಇದ್ದು ಮೋಷನ್ಗೆ ಸೆಟ್ ಆಗ್ತವೆ. ಹಾಗಾದರೆ ಇದು ಕೂಡ ಉದಾಹರಣೆಯಾಗಿದೆ, ಇನರ್ಷಿಯಾಗೆ ಉದಾಹರಣೆಯಾಗಿದೆ. ನಾವು ಇಲ್ಲಿ ಬರೋಣ ಲಾಸ್ಟ್ ಕೊನೆಯದಾಗಿ ಎವ್ರಿಡೇ ಅಪ್ಲಿಕೇಶನ್ಸ್ ಅಂದರೆ ಅನ್ವಯಗಳು. ಪ್ರತಿನಿತ್ಯ ಜೀವನದಲ್ಲಿ ನಾವು ಫೋರ್ಸನ್ನು ಎಲ್ಲಿ ಬಳಸ್ತೀವಿ ಅನ್ನೋದಕ್ಕೆ ಸಾಕಷ್ಟು ಸಲ ಎಕ್ಸಾಮ್ಗೆ ಕೇಳಿದ್ದಾನೆ, ಅದು ಕೂಡ ಗಮನ ಇರಲಿ. ನೆನ್ಪಿಟ್ಕೊಳ್ಳಿ. ಸಿಯರ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೀಟ್ ಬೆಲ್ಟ್ಸ್ ಸಾಮಾನ್ಯವಾಗಿ ಯೂಸ್ ಇನರ್ಷಿಯಾ. ಹಾಗಾದರೆ ಯೂಸ್ ಇನರ್ಷಿಯಾ, ಸೀಟ್ ಬೆಲ್ಟ್ಸ್ ಏನಿದೆಲ್ಲ ಯೂಸ್ ಇನರ್ಷಿಯಾ. ಮತ್ತು ಅದರಲ್ಲಿ ಶಾಕ್ ಅಬ್ಸಾರ್ಬರ್ಸ್ ಇಲ್ಲಿದೆ ನೋಡಿ. ಶಾಕ್ ಅಬ್ಸಾರ್ಬರ್ಸ್ ಆಗಿರಲಿ, ಏರೋಪ್ಲೇನ್ ವಿಂಗ್ಸ್ಗಳಾಗಿರಲಿ, ಯೂಸ್ ಶೇಪ್ ಆ್ಯಂಡ್ ಲಿಫ್ಟ್ ವರ್ಸಸ್ ಗ್ರಾವಿಟಿ ಹೇಳ್ತಿಲ್ಲ ಇಲ್ಲೇ ಆಗಿರಲಿ. ಮತ್ತು ಬ್ರೇಕ್ಸ್, ಫ್ರಿಕ್ಷನ್ಸನ್ನು ಯೂಸ್ ಮಾಡ್ತಾವೆ ನೋಡಿ, ಫ್ರಿಕ್ಷನ್ಸನ್ನು ಯೂಸ್ ಮಾಡ್ತಾವೆ. ವೆಲ್ಕ್ರೋ ಯೂಸ್ ಹುಕ್ಸ್ ಆ್ಯಂಡ್ ಉಪ್ಸ್, ಫ್ರಿಕ್ಷನ್ಸ್ ಇಲ್ಲಿ ಕೂಡ ಆಗಿದೆ. ಮ್ಯಾಗ್ನೆಟ್ಸ್ ಆ್ಯಂಡ್ ಸ್ಪೀಕರ್ಸ್ ಇಲ್ಲಿ ಕೂಡ ಉದಾಹರಣೆಗಳಾಗಿದೆ. ಇಲ್ಲಿ ಉದಾಹರಣೆ ಎಲ್ಲ ಅಂದರೆ ಡೈಲಿ ಅಪ್ಲಿಕೇಶನ್ಸ್ ಒಳಗೆ ನಾವು ಕಾನ್ಸೆಪ್ಟ್ಗಳನ್ನು ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಮತ್ತು ಅದಲ್ಲದೆ ಲಾಸ್ಟ್ ಒಂದಿದೆ, ಇಲ್ಲೊಂದು ಸ್ವಲ್ಪ ಗಮನ ಕೊಡಿ, ಅದು ಕೀ ಪಾಯಿಂಟ್ಸ್ ಲಾಸ್ಟಿಗೆ. ಬನ್ನಿ, ಫೋರ್ಸಸ್ ಆರ್ ಆಲ್ ಅರೌಂಡ್ ಅಸ್. ಆದರೆ ನಮ್ಮ ಸುತ್ತಮುತ್ತಲಗಳು ಎಲ್ಲ ಥರದ ಬಲಗಳನ್ನು ಹೇಳಿದೆ. ಮ್ಯಾಗ್ನೆಟಿಕ್ ಫೋರ್ಸ್ ಆಗಿರ್ಬೋದು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಗಿರ್ಬೋದು, ಮತ್ತು ಫ್ರಿಕ್ಷನಲ್ ಫೋರ್ಸ್ ಆಗಿರ್ಬೋದು, ಮಸ್ಕ್ಯುಲರ್ ಫೋರ್ಸ್ ಆಗಿರ್ಬೋದು. ಡೈಲಿ ಲೈಫಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ.
ದೇ ಕ್ಯಾನ್ ಚೇಂಜ್ ಮೋಷನ್, ಚೇಂಜ್ ಆಗ್ಬೋದು, ತಮ್ಮ ಚಲನೆಯ ದಿಕ್ಕು ಬದಲಾವಣೆ ಆಗ್ಬೋದು, ಆಕಾರ ಕೂಡ ಬದಲಾವಣೆ ಆಗ್ಬೋದು. ಚಪಾತಿ ಹಿಟ್ಟಿರ್ತದೆ ರೌಂಡ್ಗೆ, ಅದನ್ನು ಲಟ್ಟಿಸಿದಾಗಿನಂತರ ತನ್ನ ಆಕಾರಕ್ಕೆ ದೊಡ್ಡ ಚಪಾತಿ ಆಗ್ತದೆ. ಕರೆಕ್ಟಾ? ಅದು ಕೂಡ ಒಂದು ಉದಾಹರಣೆ, ಶೇಪನ್ನು ಬದಲಾವಣೆ ಮಾಡ್ತದೆ. ಡಿಫ್ರೆಂಟ್ ಫೋರ್ಸಸ್ ವರ್ಕ್ ಇನ್ ಡಿಫ್ರೆಂಟ್ ವೇಸ್, ಆದರೆ ಬೇರೆ ಬೇರೆ ಫೋರ್ಸಸ್ಗಳು ತಮ್ಮದೇ ಆದಂಥ ಬೇರೆ ಬೇರೆ ವಿಧಗಳಲ್ಲಿ ಕೆಲಸ ಮಾಡ್ತವೆ. ಅಂಡರ್ಸ್ಟ್ಯಾಂಡಿಂಗ್ ಫೋರ್ಸಸ್ ಹೆಲ್ಪ್ಸ್ ಅಸ್ ಇನ್ ಡೈಲಿ ಲೈಫ್ ಆ್ಯಂಡ್ ಟೆಕ್ನಾಲಜಿ. ಹಾಗಾದರೆ ಈ ಫೋರ್ಸ್ ಚಾಪ್ಟರ್ನ ಯಾಕೆ ಕಲಿಬೇಕು ಸರ್ ನಾವು? ಹಾಗಾದರೆ ಅಂತಂದರೆ ಫೋರ್ಸ್ ಚಾಪ್ಟರ್ ನಾವು ಯಾಕೆ ಕಲಿಬೇಕಂದ್ರೆ, ನಾಳೆ ನೀವು ಇಂಜಿನಿಯರಿಂಗ್ ಫೀಲ್ಡಿಗೆ ಎಂಟ್ರಿ ಕೊಟ್ಟಾಗ, ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಆಗಿರಬಹುದು, ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ಆಗ್ಬೋದು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿರ್ಬೋದು, ಈ ಫೋರ್ಸದ್ದು ಏನಿದೆಯಲ್ಲ, ಈ ಬೇಸಿಕ್ ಕಾನ್ಸೆಪ್ಟ್ ನೀವೇನಿಗೆ ಹೈಸ್ಕೂಲ್ ಲೆವೆಲಲ್ಲಿ ಕಲಿತಿರಲ್ಲ, ನಾಳೆ ಸಾಕಷ್ಟು ಕಡೆಗೆ ಈ ಬಳಸ್ತೀರಿ. ಟೆಕ್ನಾಲಜಿಗಳನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ, ಮತ್ತು ಡೈಲಿ ಲೈಫ್ ಒಳಗೂ ಕೂಡ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಆ ಕಾರಣದಿಂದ ಈ ಉದ್ದೇಶವನ್ನು ಕಲಿಸ್ತೀವಿ. ಇಲ್ಲಿಗೆ ನಾನು ಈ ಚಾಪ್ಟರನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಐ ಹೋಪ್ ಯು ಎಂಜಾಯ್ಡ್ ದಿ ಚಾಪ್ಟರ್. ಅದಲ್ಲದೆ ಮತ್ತು ಇದ್ರ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸಿ. ಮತ್ತು ನೆಕ್ಸ್ಟ್ ಯಾವ ವಿಡಿಯೋ ಬೇಕನ್ನೋದು ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ್ದು ವಿಡಿಯೋ ಬೇಕನ್ನೋದು ಕೂಡ ಯೂಟ್ಯೂಬ್ನಲ್ಲಿ ಕಮೆಂಟನ್ನು ಹಾಕಿ. ಆ ನೆಕ್ಸ್ಟ್ ವಿಡಿಯೋಸನ್ನು ನಾನು ಮಾಡ್ತಿರೋದು 7th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ 4 ಸಬ್ಜೆಕ್ಟ್ ಹೇಳಿದ್ದೀನಿ. ಮ್ಯಾಥ್ಸು, ಸೈನ್ಸು, ಇಂಗ್ಲೀಷ್ ಗ್ರಾಮರು ಆ್ಯಂಡ್ SST ಸೋಷಿಯಲ್ ಸೈನ್ಸ್. ಅದು ಕೂಡ ನಿಮ್ಗೆ ಯಾವ ಚಾಪ್ಟರ್ಸ್ ಬೇಕು ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಮೆಜಾರಿಟಿ ವೋಟ್ ಯಾವುದಕ್ಕೆ ಬೀಳ್ತದೆ ನೋಡಿ, ಆ ಚಾಪ್ಟರ್ನ ಖಂಡಿತ ತಗೊಳ್ತೀನಿ. ಎಲ್ಲರೂ ಕೂಡ ಬಳಸ್ಕೊಳ್ಳಿ. ಯಾವುದೇ ಥರನಾದ ಭಯವಿಲ್ಲದೆ ಎಕ್ಸಾಮ್ಸನ್ನು ಫೇಸ್ ಮಾಡಿ ಅಂತ ಹೇಳ್ತಾ, ಇಲ್ಲಿಗೆ ನಾನು ನನ್ನ ಚಾಪ್ಟರ್ಸನ್ನು ಮುಗಿತೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ನಿಮ್ಮ ಎಕ್ಸಾಮ್ಸಿಗೆ. ಈ FA2 ಎಕ್ಸಾಮ್ಸ್ ಬರ್ತಿದೆ, ಆ ಎಕ್ಸಾಮ್ಸ್ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಕೌಟಿಲ್ಯ ಮತ್ತು ಜೈ ಹಿಂದ್.